3 ದಿನ ಯೇಸು ಸ್ವಾಮಿ ಪಾತಾಳಕ್ಕೆ ಹೋದ್ರು. ಅಲ್ಲಿ ಹೋಗಿ ಏನ್ ಮಾಡಿದ್ರು? ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನ ನಾವು ಓದೋಣ, ಗಮನಿಸಿ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 27ನೇ ವಾಕ್ಯ. ನೀನು ನನ್ನ ಜೀವಾತ್ಮವನ್ನ ಪಾತಾಳದಲ್ಲಿ ಬಿಡೋದಿಲ್ಲ. ಆತನನ್ನ ಪ್ರೀತಿ ಮಾಡೋವರಿಗೆ ದೇವರು ಕೈ ಬಿಡೋದಿಲ್ಲ. ಆತನನ್ನು ಹಿಂಬಾಲಿಸುವವರಿಗೆ ದೇವರು ಕೈ ಬಿಡೋದಿಲ್ಲ. ಅವರಿಗೆ ಪಾತಾಳದಲ್ಲಿ ಕೊಳೆಯುವುದಕ್ಕೆ ದೇವರು ಬಿಡೋದಿಲ್ಲ. ದೇವರ ಚಿತ್ತವನ್ನ ಮಾಡೋದಕ್ಕೆ ನಿಂತ ನಾವುಗಳು ಕರ್ತನಿಗೋಸ್ಕರವಾಗಿ ಆತನನ್ನ ಪ್ರೀತಿಸೋದನ್ನ ಕಲಿಬೇಕು. ಆದ್ರೆ ಯೇಸುವನ್ನ ಪ್ರೀತಿ ಅನುಭವಿಸಿದವನಿಗೆ ಮಾತ್ರ ಗೊತ್ತಿದೆ. ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ನಾನು ಪ್ರೀತಿ ಮಾಡುವ ನನ್ನ ಪ್ರಿಯನಿಗೆ, ನನ್ನನ್ನು ಪ್ರೀತಿಸುವ ನನ್ನ ಪ್ರಿಯನಿಗೆ ನಾನೇನ್ ಮಾಡೋದಿಲ್ಲ, ಕೊಳೆಯುವ ವ್ಯವಸ್ಥೆಯಲ್ಲಿ ನಾನು ಬಿಡೋದಿಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಪಾತಾಳದಲ್ಲಿ ಇದ್ದವರನ್ನು ಕೂಡ ದೇವರು ಪಾತಾಳ ಖಾಲಿ ಮಾಡಿಕೊಂಡು ಆ ಪಾತಾಳದ ಬೀಗದ ಕೈ ಲಾಕ್ ಮಾಡಿಕೊಂಡು ತನ್ನ ಕೈಯಲ್ಲಿ ಇಟ್ಕೊಂಡು ಬಂದ್ಬಿಟ್ರು. ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿ ಇದೆ ಅಂತ ಯೇಸು ಹೇಳ್ತಾರ. ಇದ್ದಂತ ಕೆಲ ಹೆಣ್ಣು ಮಕ್ಕಳು ನೋಡ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಮುಟ್ಟಬೇಡ್ರಿ. ಯಾಕೆ ಈ ಮಾತು ಹೇಳ್ತಾರೆ ಗೊತ್ತಾ? ಇನ್ನು ನಾನು ತಂದೆ ಬಳಿಗೆ ಹೋದವನಲ್ಲ. ಹಾಗಾದ್ರೆ 3 ದಿನ ಎಲ್ಲಿ ಹೋಗಿದ್ರು? 3 ದಿನ ಪಾತಾಳವನ್ನ ಖಾಲಿ ಮಾಡೋದಕ್ಕಾಗಿ ಹೋಗಿದ್ರು. 3 ದಿನ ಪಾತಾಳದಲ್ಲಿದ್ದಂತ ಆತ್ಮಗಳನ್ನ ಗೆಲ್ಲೋದಕ್ಕಾಗಿ ಹೋಗಿದ್ರು. ಆ ಸೈತಾನನ ಕೈಯಿಂದ ಅವರನ್ನ ಹೊರತರೋದಕ್ಕಾಗಿ ಆತನು ಹೋಗಿದ್ದನು. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಒಂದು ಆತ್ಮ ಕೂಡ ನಷ್ಟವಾಗಬಾರದು ಅನ್ನೋದು ಆತನ ಚಿತ್ತ. ಒಂದು ಆತ್ಮ ನಷ್ಟವಾಗಬಾರದು ಅನ್ನೋದೇ ಆತನ ಉದ್ದೇಶ. ಹಾಗಾದ್ರೆ ನನಗೆ ಬಿಟ್ಬಿಡ್ತಾನ ದೇವರು? ನನಗೆ ಬಿಟ್ಬಿಡ್ತಾನ? ನಿನ್ನ ಕೈ ಬಿಟ್ಬಿಡ್ತಾನ? ನನ್ನ ಕೈ ದೇವರು ಬಿಟ್ಬಿಡ್ತಾನ? ಸಾಧ್ಯ ಇಲ್ಲ. ನೀನು ಆತನನ್ನ ಪ್ರೀತಿಸುವ ವ್ಯಕ್ತಿಯಾದರೆ ನಿನ್ನನ್ನ ಕೊಳೆಯುವ ವ್ಯವಸ್ಥೆಯಲ್ಲಿ ದೇವರು ಬಿಡೋದಿಲ್ಲ. ಹಲ್ಲೆಲೂಯ. ನಿನ್ನನ್ನ ಪಾತಾಳದಲ್ಲಿ ದೇವರು ಬಿಡೋದಿಲ್ಲ. ನಿನ್ನ ಸ್ಥಿತಿಗತಿಗಳನ್ನು ಕೆಡಿಸೋದಕ್ಕೆ ದೇವರು ಬಿಡೋದಿಲ್ಲ. ನನ್ನ ದೇವರು ನಂಬಿಗಸ್ತನು. ನಂಬಿದವರ ಕೈ ಆತನು ಬಿಡೋದಿಲ್ಲ. ಆತನು ಸತ್ತಂತವನಲ್ಲ, ಆತನು ಸದಾ ಜೀವಿಸುವವನು. ಯೇಸು ಸಮಾಧಿ ಖಾಲಿ, ಯೇಸು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಯೇಸು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಇವತ್ತು ಹೇಳ್ತಾನೆ, ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ಕೆಲ ಬಂಧನಗಳಲ್ಲಿ ಇವತ್ತು ಕಟ್ಟಲ್ಪಟ್ಟಿದ್ದೇ ಆದ್ರೆ, ಕೆಲ ಸಮಸ್ಯೆಗಳಲ್ಲಿ ಕಟ್ಟಲ್ಪಟ್ಟಿದ್ದೇ ಆದ್ರೆ, ಇವತ್ತು ನಿಜವಾಗಿ ದೇವರನ್ನ ಪ್ರೀತಿಸುವ ವ್ಯಕ್ತಿ ನೀನಾದ್ರೆ, ಹೇಗೆ ಅವತ್ತು ಸಮಾಧಿ ಖಾಲಿ ಆಯಿತು, ಇವತ್ತು ನಿನ್ನ ಒಳಗಡೆ ಇರುವಂತಹ ಸಮಸ್ಯೆಗಳನ್ನು ಕೂಡ ದೇವರು ಖಾಲಿ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು ಎಲ್ಲವನ್ನ ಮಾಡೋದಕ್ಕೆ ಶಕ್ತನು. ಆತನನ್ನ ಪ್ರೀತಿಸುವವರನ್ನ ಹುಡುಕ್ತಾನೆ. ಆತನನ್ನ ಪ್ರೀತಿಸುವವರನ್ನು ಹುಡುಕ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಪ್ರಿಯನಿಗೆ. ಹಲ್ಲೆಲೂಯ. ಅದೋ ಲೋಕದಲ್ಲಿ ನಾನು ಬಿಟ್ಟು ಹೋಗೋದಿಲ್ಲ. ಕೊಳೆಯುವ ವ್ಯವಸ್ಥೆಯಲ್ಲಿ ನಾನು ಬಿಡೋದಿಲ್ಲ. ಪಾತಾಳದಲ್ಲಿ ಅವನಿಗೆ ಬಿಡೋದಿಲ್ಲ. ಅವನನ್ನ ನಾನು ಸ್ವರ್ಗ ರಾಜ್ಯವನ್ನ ಸೇರಿಸೋದಕ್ಕಾಗಿಯೇ, ಹಲ್ಲೆಲೂಯ, ನನ್ನ ರಾಜ್ಯದಲ್ಲಿ ಅವನಿಗೆ ಪಾಲ್ಕೊಡೋದಕ್ಕಾಗಿಯೇ ನಾನು ಜೀವಿತನಾಗಿ ಎದ್ದು ಬಂದಿದ್ದೇನೆ. ಮೊದಲನೆಯ ಸಾಕ್ಷಿ, ಸಮಾಧಿ ಖಾಲಿಯಾಗಿದೆ. ಲೂಕನ ಬರೆದ ಸುವಾರ್ತೆ 24:3 ವಾಕ್ಯವನ್ನ ಓದೋಣ. ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಇಬ್ಬರು ಪುರುಷರು ಒಳಗಡೆ ಇದ್ದಾರೆ. ಗಮನ ಕೊಟ್ಟು ಕೇಳ್ರಿ. ಹಲ್ಲೆಲೂಯ. ಯೇಸು ಸ್ವಾಮಿ ಇಲ್ಲ. ಯೇಸು ಸ್ವಾಮಿ ಬಗ್ಗೆ ಪೂರ್ಣ ಮಾಹಿತಿ ಕೊಡೋದಕ್ಕೆ ದೇವದೂತರು ಸಿದ್ಧರಾಗಿ ಇದ್ದಾರೆ. ಇವತ್ತು ನಿನ್ನ ಬಗ್ಗೆ ನನ್ನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದೇವದೂತರು ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನನ್ನ ದೇವರು ಜೀವಿಸ್ತಾ ಇದ್ದಾನೆ ಅನ್ನೋದನ್ನು ತೋರಿಸೋದಕ್ಕಾಗಿ, ನನ್ನ ದೇವರು ಬದುಕಿದ್ದಾನೆ ಅನ್ನೋದನ್ನು ತೋರಿಸೋದಕ್ಕಾಗಿ ದೂತರು ಈಗಲೂ ಕೆಲಸ ಮಾಡ್ತಿದ್ದಾರೆ. ಸಂತೋಷ ಇಲ್ವೇ? ಹಲ್ಲೆಲೂಯ. ಕರುಣೆಯಿಂದ ನಿನ್ನನ್ನು ಪ್ರೀತಿಸುವ ಯೇಸುವನ್ನ ನೀನು ನೋಡ್ಬೇಕಾದದ್ದು ಹೇಗೆ ಗೊತ್ತಾ? ಹಲ್ಲೆಲೂಯ. ಆತನಲ್ಲಿ ನನ್ನ ಜೀವ ಇದೆ, ಆತನೇ ನನಗೆ ಸರ್ವಸ್ವ ಅಂತ ನೋಡು. ಅವಾಗ ದೇವರು ನಿನ್ನ ಕೈ ಹಿಡಿದು ಮೇಲೆತ್ತುವವನಾಗಿರ್ತಾನೆ. ಎದ್ದು ಬರುವುದು ಅಗತ್ಯ ಎಂಬುದಾಗಿ ಹೇಳಿದ್ದನ್ನ ನೆನಪಿಗೆ ತಂದುಕೊಳ್ರಿ. ಯೇಸು ಸಾಯೋದಕ್ಕಿಂತ ಮುಂಚೆನೆ ಹೇಳಿದ್ರು, ನಾನು ಸಾಯ್ತೇನೆ, 3ನೇ ದಿನ ನಿಮಗೆ ಕಾಣಿಸ್ಕೊಳ್ತೇನೆ, 3ನೇ ದಿನ ನಾನು ಕಾಣಿಸ್ಕೊಳ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯನ್ನ ಮರಣ ಹಿಡಿಯೋದಕ್ಕಾಗಲಿಲ್ಲ.
ಯೇಸು ಸ್ವಾಮಿಯನ್ನ ಸಮಾಧಿ ಹಿಡಿಯಕ್ಕಾಗಲಿಲ್ಲ. ಯೇಸು ಸ್ವಾಮಿಯನ್ನ ಈ ಲೋಕದ ಯಾವ ಶಕ್ತಿನೂ ಕಟ್ ಹಾಕಕ್ಕಾಗಲಿಲ್ಲ. ಯಾಕಂತಂದ್ರೆ ನನ್ನ ದೇವರು ಇಡೀ ಲೋಕವನ್ನೇ ಜಯಿಸಿ ಬಂದವನಾಗಿ. ಹಾಲೆಲೂಯ, ಹಾಲೆಲೂಯ. ಈಗ ಅವರ ಮಾತಿಗೆ ನೆನಪಿಗೆ ಬಂತು. ಯಾವಾಗ? ದೂತರು ಹೇಳುವಾಗ. ನಿನ್ನ ಉದ್ಧಾರ ಇದೆ ಅಂತ ಹೇಳಿ ಯಾವಾಗ ದೇವರ ಆತ್ಮನ ಹೇಳ್ತಾನೋ ಅವಾಗ ಸ್ವೀಕಾರ ಮಾಡ್ಕೊಂಡು ಬಿಟ್ರೆ ನಿನ್ನ ಜೀವಿತ ಉದ್ಧಾರವಾಗತ್ತೆ. ದೇವರನ್ನ ಪ್ರೀತಿ ಮಾಡೋದನ್ನ ಕಲಿಯೋಣ. ಆತನು ಪ್ರೀತಿ ಸ್ವರೂಪಿ, ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಎರಡನೆಯ ಸಾಕ್ಷಿ ನಾವು ನೋಡಿದ್ವಿ, ದೇವದೂತರು. ಎರಡನೇ ಸಾಕ್ಷಿ ಯಾರು? ದೇವದೂತರು. ಮೊದಲೇದಾಗಿ ಸಾಕ್ಷಿ ಯಾವುದು? ಸಮಾಧಿ ಖಾಲಿ. ಎರಡನೇ ಸಾಕ್ಷಿ ದೇವದೂತರು ಹೇಳ್ತಾನೆ, ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ದೇವದೂತರು ಹೇಳ್ತಾರೆ ಆ ಸ್ತ್ರೀಯರಿಗೆ, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಸತ್ತವರ ಮಧ್ಯದಲ್ಲಿ ಹುಡುಕೋದೇನು? ಬದುಕಿದವರು ಸ್ತೋತ್ರ ಹೇಳಲಿ. ಎರಡನೇದಾಗಿ ಇರುವಂತ ಸಾಕ್ಷಿ ಏನಂತಂದ್ರೆ ದೇವದೂತರು ಸಾಕ್ಷಿಯಾಗಿ ಈಗ ಓದಿದೀವಿ, ವಾಕ್ಯ ಓದಿದೀವಿ. ದೇವದೂತರು ಸಾಕ್ಷಿ ಹೇಳಿದ್ರಲ್ಲ, ಇಲ್ಲಿ ಇಲ್ಲ, ಅವ್ರು ಎದ್ದಿದ್ದಾರೆ. ಮೂರನೇದಾಗಿ ಏನಪ್ಪಾ? ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ಲೂಕ 24ರಲ್ಲಿ ಇದೆ, 16ನೇ ವಚನ, ಮತ್ತೆ 33ನೇ ವಚನ, ಯೋಹಾನ 20ರಲ್ಲಿ ಇದೆ. ಜನರು ನೋಡಿದ್ರು. ಎಷ್ಟು ಜನ ನೋಡಿದ್ರು ಗೊತ್ತಾ? ಸುಮಾರು 500 ಜನರನ್ನ ಕಾಣಿಸಿಕೊಂಡನು. ಎಷ್ಟು ಜನರನ್ನ? ಕೋರ್ಟ್ ಎಷ್ಟು ಜನರಿಗೆ ನಂಬ್ತದೆ? 2 ಅಥವಾ 3 ಸಾಕ್ಷಿಗಳು. ಕೋರ್ಟಿಗೆ ಪ್ರೂವ್ ಮಾಡಕ್ಕೆ ಎಷ್ಟು ಬೇಕು? 2 ಅಥವಾ 3 ಸಾಕ್ಷಿ. ಆದ್ರೆ ಯೇಸು ಸ್ವಾಮಿಗೆ 500 ಸಾಕ್ಷಿಗಳಿದ್ದಾರೆ. ಶಿಷ್ಯರನ್ನ ಬಿಟ್ಟು ಸುಮಾರು 500 ಜನರು ಯೇಸು ಸ್ವಾಮಿ ನೋಡಿದ್ದಾರೆ. ಹಾಲೆಲೂಯ. 500 ಜನರನ್ನ ಕಾಣಿಸಿಕೊಂಡಿದ್ದಾರೆ ಪ್ರತ್ಯೇಕವಾಗಿ, ಗುಂಪಿನಲ್ಲ. ಗುಂಪಿನಲ್ಲಿ ಅನೇಕರು ನೋಡಿರ್ತಾರೆ, ಆದ್ರೆ ಪ್ರತ್ಯೇಕವಾಗಿ ಭೇಟಿಯಾಗಿದ್ದು 500 ಜನರು. ಹಾಲೆಲೂಯ. ಹಾಗಾದ್ರೆ ಇವತ್ತು ನಿನ್ನನ್ನ ಭೇಟಿಯಾಗೋದಕ್ಕೆ ಬಂದಾಗ ನೀನೇನ್ ಮಾಡ್ತೀಯ? ಯೇಸು ಸ್ವಾಮಿಯನ್ನ ಸ್ವೀಕರಿಸ್ಕೊಳ್ತೀಯೋ? ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡ್ತೀಯೋ? ಯೇಸು ಸ್ವಾಮಿಯನ್ನು ಯಾವ ರೀತಿಯಲ್ಲಿ ನೀನು ಇವತ್ತು ಹುಡುಕ್ತಾ ಇದ್ದೀ? ಹೆಣ್ಮಕ್ಕಳಿದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ಎದಕ್ಕೆ? ಯೇಸು ಸ್ವಾಮಿಯ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚೋದಕ್ಕಾಗಿ. ಹಾಗಾದ್ರೆ ಆ ದಾಹ ಇವತ್ತು ನಿನಗಿದೆಯಾ? ಸುಗಂಧ ತೈಲ ಏನು ಹಚ್ಚೋದು ಬೇಕಾಗಿಲ್ಲ. ಹೃದಯದಿಂದ ದೇವರನ್ನು ಆರಾಧಿಸುವಂತ ಮನಸ್ಸು ಬೇಕು. ಹೃದಯದಿಂದ ದೇವರನ್ನ ಸ್ತುತಿ ಮಾಡುವ ಮನಸ್ಸು ಬೇಕು. ಅದೇ ಸುಗಂಧ ದ್ರವ್ಯವಾಗಿರುವಂಥದ್ದು. ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಯಾವಾಗ ಸಮಾಧಿಯಿಂದ ಹೊರಗೆ ಬಂದ್ರು, ಶಿಷ್ಯರ ಮಧ್ಯದಲ್ಲಿ ಹೋಗಿ ಆತನ ಹೇಳ್ತಾನೆ, ನಿಮಗೆ ಸಮಾಧಾನವಾಗಲಿ. ಏನ್ ಹೇಳ್ತಾರೆ ಶಿಷ್ಯರಿಗೆ? ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನಿನಗೆ ಸಮಾಧಾನವಾಗಲಿ. ಹಾಲೆಲೂಯ. ನಿನಗೆ ಸಮಾಧಾನವಾಗಲಿ. ಈ ಲೋಕದಲ್ಲಿ ಸಮಾಧಾನವನ್ನ ಸಾರಿದಂತ ಒಬ್ಬ ವ್ಯಕ್ತಿ ಆತನ ಯೇಸು ಸ್ವಾಮಿ. ಈ ಲೋಕದಲ್ಲಿ ಎಲ್ಲ ಸಿಗತ್ತೆ, ಹಣ, ಆಸ್ತಿ, ಅಂತಸ್ತೆಲ್ಲ ಮಾಡಬಹುದು, ಆದ್ರೆ ಮನಸ್ಸಿಗೆ ಸಮಾಧಾನ ಸಿಗಲ್ಲ. ಎಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ಯೇಸು ಹೇಳಿದ್ದು, ನಿನಗೆ ಮೊದಲು ಸಮಾಧಾನ ಅನ್ನುವಂತ ಆಶೀರ್ವಾದ ಬರಲಿ, ನಿನಗೆ ಸಮಾಧಾನ ಆಗಲಿ ಅಂತ ಹೇಳಿ ಆತನು ಹೇಳ್ತಾನೆ. ತೋಮ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದ, ಅವನು ನಮ್ಮ ಭಾರತ ದೇಶಕ್ಕೆ ಬಂದ. ಹಾಲೆಲೂಯ್ಯ. ಆ ವ್ಯಕ್ತಿ ಅಲ್ಲಿ ಇರ್ಲಿಲ್ಲ, ಅವನು ಹೊರಗಡೆ ಇದ್ದ. ಆ ಸಮಯದಲ್ಲಿ ಬಂದಾಗ ಹೇಳಿದ್ರು, ಇಲ್ಲ, ಇವತ್ತು ಯೇಸು ಸ್ವಾಮಿ ಬಂದಿದ್ರು, ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಸಮಾಧಾನವಾಗಲಿ ಅಂತ ಆಶೀರ್ವಾದ ಮಾಡಿ ಹೋದ್ರು ಅಂತಂದಾಗ ಇವನು ಹೇಳ್ತಾನೆ, ಇಲ್ಲ, ನಾನ್ ನಂಬಲ್ಲ. ಯಾಕಂತಂದ್ರೆ ಯೇಸು ಸ್ವಾಮಿ ಹೊಡೆದಿದ್ದು ನೋಡಿದ್ರೆ ಯೇಸು ಸ್ವಾಮಿ ಬದುಕಲೇಬಾರ್ದು. ಹಾಲೆಲೂಯ್ಯ. ಅಂತ ಸ್ಥಿತಿಯಲ್ಲಿ ಯೇಸು ಬದುಕ್ ಬರ್ತಾನ? ನಾನ್ ನಂಬಲ್ಲ ಅಂತಂದ್ರು. ನಾನ್ ಆತನ ಹೆಂಗ್ ನಂಬ್ತೀನಿ ಗೊತ್ತಾ? ಆತನನ್ನ ನೋಡಿ, ಆತನ ಗಾಯಲ್ಲಿ ಬಳ್ಳ ಹಾಕಿ ನೋಡಿದ ಮೇಲೆನೆ ಹೌದು ಯೇಸು ಅಂತ ಹೇಳ್ತೇನೆ ನಾನು. ಅಲ್ಲಿತನ ಯೇಸು ನಂಬೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಯೇಸು ಸ್ವಾಮಿ ಭಾನುವಾರ ಬಂದ್ರು. ನೆಕ್ಸ್ಟ್ ಭಾನುವಾರ ಮತ್ತೆ ಯೇಸು ಸ್ವಾಮಿ ಎಂಟ್ರಿ ಹೊಡೆದ್ರು. ಹಾಲೆಲೂಯ್ಯ. ಮತ್ತೆ ಬಂದು ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ. ಸರಿ, ಸಮಾಧಾನವಾಗಲಿ ಅಂದ ಮೇಲೆ ಎರಡನೇ ಸ್ಟೆಪ್ ಕರೆದಿದ್ದು ಯಾರಿಗೆ ಗೊತ್ತಾ? ಯಾರಿಗೆ? ತೋಮನಿಗೆ. ತೋಮ ಅವಾಗ ಯೇಸು ಸ್ವಾಮಿ ಇದ್ರ? ಅವಾಗಿದ್ರ ತೋಮ? ಯೇಸು ಸ್ವಾಮಿ ಇದ್ರ ತೋಮ ಹಿಂಗ್ ಮಾತಾಡಿದಾಗ? ಇಲ್ಲ. ತೋಮ ಬಾ. ನಮ್ಮಂತವ್ರು ಎಷ್ಟು ಜನ ನಾವು ತೋಮನ್ ಗತೆ ಇದೀವಿ ಗೊತ್ತಿಲ್ಲ. ಏನೇನೋ ಅದ್ಭುತ ನಡೀತದ ಅಂತ ನಮಗೆ ಯಾಕೆ ನಡೆಯಂಗಿಲ್ಲ? ಅದ್ಭುತ ನಡೆದಾಗೆ ನಾನು ನಂಬೋದು, ಅದ್ಭುತ ನಡೆದಂಗೆ ನಾನು ನಂಬೋದು. ಇದೆಲ್ಲ ಕಲ್ಪನೆಯ ಕ್ರಿಯೆಗಳು. ಆದ್ರೆ ಹೃದಯದಿಂದ ನೀನು ಹುಡುಕೋದಾಗಿದ್ರೆ ದೇವರು ನಿನ್ನ ಅಂತರಾತ್ಮನಿಂದ ನಿನ್ನನ್ನು ತುಂಬಿಸುವವನಾಗಿ ಮಾರ್ಪಡಿಸ್ತಾನೆ.
ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ದೇವಜನರೇ, ಕರ್ತನ ಜೊತೆಯಲ್ಲಿ ಸಮಯ ಕಳೆಯುವಂತ ಮನಸ್ಥಿತಿ ನಮಗೆ ಬೇಕು. ಪುನರುತ್ಥಾನದ ಶಕ್ತಿ ಸುಮ್ಮನೆ ಬರೋದಿಲ್ಲ. ಪುನರುತ್ಥಾನ ಶಕ್ತಿಯನ್ನ ಅನುಭವಿಸಬೇಕಾದಂತ ವ್ಯಕ್ತಿ ನೀನು ಕಾಯಬೇಕು. ಯೇಸು ಸ್ವಾಮಿ ಹೇಳಿದ್ರು, ನಾನು ಬರೋ ತನಕ ನೀನ್ ಕಾಯ್ತಾ ಇರ್ಬೇಕಂತ ಹೇಳಿ ಹೋದ್ರು. ಪವಿತ್ರಾತ್ಮನು ಬಂದಾಗ ಮಾತ್ರ ಆ ಶಕ್ತಿಯನ್ನು ಹೊಂದ್ಕೊಳ್ಳೋಕಾಯಿತು. ಯೇಸು ಸ್ವಾಮಿಯನ್ನು ಎಲ್ಲಿ ತನಕ 40 ದಿನ ಜೊತೆ ಇದ್ರು ಕೂಡ ಆತನ ಬಗ್ಗೆ ಯಾರು ಟೆನ್ಷನ್ ತಗೊಳ್ಳಿಲ್ಲ. ಯಾವಾಗ 40 ದಿನ ಮುಗಿದ ಮೇಲೆ ಗೊತ್ತಾಯಿತು, ಆತ್ಮನು ಬಂದಾಗ, 10ನೇ ದಿನದಲ್ಲಿ ಆತ್ಮನು ಬಂದಾಗ ಯೇಸುವಿನ ಕುರಿತವಾದ ಪ್ರಚಾರಗಳು ಪ್ರಾರಂಭವಾದವು. ಹಾಲೆಲೂಯ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 5ನೇ ವಾಕ್ಯ ಯಾರಾದ್ರೂ ಓದ್ತೀರಾ? ನೀನ್ ಯಾರು ಕೇಳಿದಕ್ಕೆ ಕರ್ತನು ಹೇಳ್ತಾನೆ, ನೀನು ಹಿಂಸೆ ಪಡಿಸುವ ಯೇಸು ನಾನೇ. ಹಾಲೆಲೂಯ. ಯೇಸು ಸ್ವಾಮಿ ಅವತ್ತಿರ್ಲಿಲ್ಲ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋದ ಮೇಲೆ ನಡೆದಂತ ಒಂದು ಜೀವಂತ ಸಾಕ್ಷಿ ಅದು. ಹಾಲೆಲೂಯ. ಜೀವಂತವಾದಂತ ಒಂದು ಸಾಕ್ಷಿ ಪೌಲನ ಜೀವಿತದಲ್ಲಿ ನಡೀತದೆ. ಸೌಲನೇ, ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀ ಅಂತ ಕೇಳಿದಾಗ ಸೌಲನು ಈ ರೀತಿಯಲ್ಲಿ ಹೇಳ್ತಾನೆ, ಸ್ವಾಮಿ ನೀನು ಯಾರು? ನೀನ್ ಯಾರು ಸ್ವಾಮಿ? ನೀನು ಹಿಂಸೆ ಪಡಿಸುವಂತ ಯೇಸು. ಇವತ್ತೆಷ್ಟು ಜನ ಕೂತಿದ್ದೀರಿ ಗೊತ್ತ್ರಿ? ಪುನರುತ್ಥಾನ ಆರಾಧನೆಗಾಗಿ ನಾವು ಬಂದಿದ್ದೇವೆ. ಪದೇ ಪದೇ ಯೇಸುವನ್ನ ದುಃಖ ಪಡಿಸೋದಾದ್ರೆ ಯೇಸು ಹೇಳ್ತಾನೆ, ಹಿಂಸೆ ಪಡಿಸ್ತಾ ಇದೆಯಲ್ಲ, ನೀನ್ ನನ್ನನ್ನು ಹಿಂಸೆ ಪಡಿಸ್ತಾ ಇದೆಯಲ್ಲ, ನೀ ನನಗೆ ದುಃಖ ಕೊಡ್ತಾ ಇದೆಯಲ್ಲ. ಅವಾಗ ಅವನು ಹೇಳ್ತಾನೆ, ಪೌಲ, ಸ್ವಾಮಿ ನೀನ್ ಯಾವಾಗಿದ್ಯಪ್ಪ? ನಿನಗೆ ಯಾವಾಗ ನಾನು ಹಿಂಸೆ ಪಡಿಸಿದೆ? ನನಗೆ ಭೇಟಿನೇ ಇಲ್ಲ, ನಾನ್ ನಿನಗೆ ಸರಿಯಾಗಿ ನೋಡೇ ಇಲ್ಲ, ನಾನು ಯಾವಾಗ ನಿನಗೆ ಹಿಂಸೆ ಪಡಿಸಿದೆ? ನೀನು ಮಾಡಬೇಕಾದದ್ದು ಅಲ್ಲಿ ನಾನು ನಿನಗೆ ತಿಳಿಸ್ತೇನೆ. ನೀನ್ ಇವತ್ತು ಎದ್ದು ಹೊರಟಬೇಕಾಗಿದೆ. ಎಲ್ಲಿ? ದೇವರ ಸನ್ನಿಧಿಯಲ್ಲಿ ಎದ್ದು ಬರೋದಾದ್ರೆ ನೀನು ಏನು ಮಾಡ್ಬೇಕಂತ ಹೇಳಿ ದೇವರ ಆತ್ಮ ನಿನಗೆ ತಿಳಿಸ್ಕೊಡ್ತಾನೆ. ಯಾವಾಗ ದೇವರ ಹೇಳಿದಂತ ಸ್ಥಳಕ್ಕೆ ನೀನು ಎದ್ದು ಬರ್ತೀಯೋ, ದೇವರ ಸನ್ನಿಧಿ ಅಂತ ಹುಡುಕಿ ಬರ್ತೀಯೋ, ಪುನರುತ್ಥಾನದ ಶಕ್ತಿಯನ್ನು ಹೊಂದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ನೀನು ಎಲ್ಲಿ ತನಕ ಅಲ್ಲಿ ಸೈಲೆಂಟ್ ಆಗಿ ಕೂತಿರ್ತೀಯೋ ಅಲ್ಲೇ ತನಕ ದೇವರ ಶಕ್ತಿಯನ್ನು ನೋಡಕ್ ಆಗೋದಿಲ್ಲ. ಹಲ್ಲೆಲೂಯ. ಈ ಪೌಲ ಹೇಳ್ತಾನೆ, ಸ್ವಾಮಿ ಎಲ್ಲಿಯಪ್ಪ? ನಾನು ನಿನಗೆ ಯಾವಾಗ ಹಿಂಸೆ ಪಡಿಸಿದೆ? ಹಲ್ಲೆಲೂಯ. ಈ ಮಾತುಗಳನ್ನು ಕೇಳುವಾಗ ಹಿಸ್ಟ್ರಿ ಹೇಳ್ತದೆ, ನೀನು ಸಭೆಗಳನ್ನು ಹಿಂಸೆ ಮಾಡ್ತಾ ಇದೆಯಲ್ಲ, ನನ್ನ ಜನರನ್ನು ಹಿಂಸೆ ಮಾಡ್ತಾ ಇದೆಯಲ್ಲ, ನನ್ನನ್ನು ಹಿಂಸೆ ಮಾಡಿದ ಹಾಗೆ. ನಿನ್ನಿಂದ ಅನೇಕ ಆತ್ಮಗಳು ನಷ್ಟವಾಗ್ತಾ ಇದ್ದಾವಲ್ಲ, ನಿನ್ನಿಂದ ಅನೇಕರು ಬಿದ್ದು ಹೋಗ್ತಾ ಇದ್ದಾರಲ್ಲ, ನಿನ್ನಿಂದ ಅನೇಕರು ನಿನ್ನ ಸಾಕ್ಷಿಯನ್ನು ನೋಡಿ ಅವರು ಹಿಂಜರಿತಾ ಇದ್ದಾರಲ್ಲ, ಅದಕ್ಕೆ ಏನ್ ಗೊತ್ತಾ? ನನ್ನ ಸಭೆಯನ್ನ ನೀನು ಹಾಳು ಮಾಡ್ತಾ ಇದ್ದಿ, ಅದರಿಂದ ನಾನು ದುಃಖಗೊಂಡಿದ್ದೇನೆ. ಹೇಳ್ತಾ ಇದ್ದೀರಾ? ಎಷ್ಟು ಜನರು ನೀವು ಇದಿರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿನ್ನಿಂದ ಸಭೆಗೇನಾದ್ರೂ ಹೊಕ್ಕೆ ಬಂದ್ರೆ, ಸಭೆಗೇನಾದ್ರೂ ಹೊಡೆತ ಬಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ, ನಿಮ್ಮ ಸ್ನೇಹಿತನೋ, ನಿಮ್ಮ ಸ್ನೇಹಿತಳೋ, ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದ್ರೂ ಒಬ್ರು ಇಲ್ಲಿಂದ ಬಿಟ್ಟು ಹೋದ್ರೆ, ಯಾವ ವ್ಯಕ್ತಿದ ವಿಷಯವಾಗಿ ಅವನು ಬಿಟ್ಟು ಹೋಗಿರ್ತಾನೋ, ಯಾರ ಸಾಕ್ಷಿಯನ್ನ ನೋಡಿ ಅವರು ಬಿಟ್ಟು ಹೋಗಿರ್ತಾನೋ, ಆ ವ್ಯಕ್ತಿ ಯೇಸುವನ್ನ ಹಿಂಸೆ ಪಡಿಸುವ ವ್ಯಕ್ತಿ. ಆ ವ್ಯಕ್ತಿ ಯೇಸುವನ್ನ ಪದೇ ಪದೇ ಹಿಂಸೆ ಕೊಡುವ ವ್ಯಕ್ತಿ. ನಿನ್ನ ಸಾಕ್ಷಿ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ನೀನು ಯೇಸುವಿಗೆ ಹಿಂಸೆ ಕೊಡುವವನು. ನಿನ್ನನ್ನ ನೋಡಿ ಇನ್ನೊಬ್ರು ಬಿದ್ದು ಹೋಗ್ತಾ ಇದ್ದಾರಂತಂದ್ರೆ ನೀನು ಯೇಸುವಿಗೆ ಹಿಂಸೆ ಕೊಡುವವನು. ಪುನರುತ್ಥಾನದ ಶಕ್ತಿ ಅರ್ಥ ಮಾಡ್ಕೊಂಡಿಲ್ಲ ನೀನು. ದೇವರ ಶಕ್ತಿ ನಿನಗೆ ಇನ್ನೂ ಅರ್ಥ ಆಗಲಿಲ್ಲ. ದೇವರ ಒಂದು ಬಲ ನಿನಗೆ ಗೊತ್ತಾಗಿಲ್ಲ. ದೇವರ ಎಂತವನ್ನ ನಿನಗೆ ಇನ್ನೂ ತಿಳುವಳಿಕೆ ಬರಲಿಲ್ಲ. ನಿನ್ನ ಒಂದು ಬುದ್ಧಿವಂತಿಕೆಯಿಂದ ಓಡ್ತಾ ಇದ್ದಿ. ನೀನು ಹೊರಗಡೆ ಎಲ್ಲರನ್ನ ಮೆಚ್ಚಿಸ್ತಾ ಇದ್ದಿ. ನಿನ್ನ ಒಳ ಅಂತರಂಗವು ಗಲೀಜಾಗಿದೆ. ಅದನ್ನ ಶುದ್ಧಿ ಮಾಡ್ಕೋ. ದೇವರು ಹೇಳ್ತಾನೆ, ನಿನ್ನ ಸಾಕ್ಷಿ ನೋಡಿ ಇನ್ನೊಬ್ಬರು ಯಾರಾದ್ರೂ ಬಿದ್ದು ಹೋದ್ರೆ ಯೇಸುವಿಗೆ ದುಃಖ ಆಗತ್ತೆ. ಯೇಸುವಿಗೆ ದುಃಖ ಆಗತ್ತೆ. ಪದೇ ಪದೇ ಯೇಸುವನ್ನ ಚುಚ್ಚುತ್ತಾ ಇರ್ತೇವೆ. ನನ್ನಿಂದ ಯಾರಿಗಾದ್ರೂ ನೋವಾದ್ರೆ, ನಾನು ಮಾಡುವ ಕೆಲಸಗಳಿಂದ ಯಾರಾದ್ರೂ ಅವರು ದುಃಖ ಅನುಭವಿಸಿದ್ರೆ, ಅವ್ರು ಯಾರಿಗೆ ದುಃಖ ಕೊಡ್ತಾ ಇದ್ದಾರೆ ಗೊತ್ತಾ? ಯೇಸುವಿಗೆ. ನಾನೆಲ್ಲ ಹೇಳ್ತಿರೋದು ಆಧಾರಿತವಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯ. ಯೇಸುವನ್ನ ದುಃಖ ಕೊಡಬೇಡ. ನಿನಗೋಸ್ಕರ ಸತ್ತು ಎದ್ದು ಬಂದವನಿಗೆ ಮತ್ತೆ ಮತ್ತೆ ಸಾಯಿಸುವ ಪ್ರಯತ್ನ ಮಾಡಬೇಡ. ಮತ್ತೆ ಮತ್ತೆ ಚುಚ್ಚುವ ಪ್ರಯತ್ನ ಮಾಡಬೇಡ. ಯೇಸು ಸ್ವಾಮಿ ನಿನಗೋಸ್ಕರ ಗಾಯಪಟ್ರು.
ಯೇಸು ಸ್ವಾಮಿ ಹೊಡೆತ ತಿಂದ್ರು, ಯೇಸು ಸ್ವಾಮಿ ಮುಖದ ಮೇಲೆ ಉಗುಳಿಸಿಕೊಂಡ್ರು. ಯಾರಿಗಾಗಿ? ನಿನಗಾಗಿ ಎಲ್ಲವನ್ನ ಸಹಿಸಿಕೊಂಡ್ರು ಕೂಡ. ಮತ್ತೆ ನಿನ್ನ ಕೆಟ್ಟ ಚಾಳಿ, ಮತ್ತೆ ಕೆಟ್ಟ ಸ್ವಭಾವಗಳು, ಕೆಟ್ಟ ಗುಣಗಳು, ಹೊಟ್ಟೆ ಕಿಚ್ಚು, ಮೋಸ ನಿನ್ನ ಒಳಗಡೆ ಇರೋದ್ರಿಂದ ನೀನ್ ಏನ್ ಮಾಡ್ತಾ ಇದ್ದೀ? ಮತ್ತೆ ಮತ್ತೆ ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕ್ತಾ ಇದೀಯ. ಮತ್ತೆ ಮತ್ತೆ ಯೇಸು ಸ್ವಾಮಿಯನ್ನು ಚುಚ್ಚುತ್ತಾ ಇದೀಯ. ಮತ್ತೆ ಮತ್ತೆ ಯೇಸುವನ್ನ ದುಃಖ ಪಡಿಸ್ತಾ ಇದೀಯ. ಇದನ್ನ ನೋಡಿ ಯೇಸು ಹೇಳ್ತಾನೆ, ನನ್ನನ್ನು ದುಃಖ ಪಡಿಸ್ತಾ ಇದೀಯ ಸೌಲನೇ, ನನಗೆ ನೀನು ಹಿಂಸೆ ಕೊಡುತ್ತೆ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋದ ಮೇಲೆ ನನಗೆ ಹಿಂಸೆ ಪಡಿಸ್ತಾ ಇದೀಯ ಸೌಲನೇ. ಡೈರೆಕ್ಟ್ ಭೇಟಿಯಾಗಿ ಮಾತಾಡ್ತಾರೆ. ಅರ್ಥ ಆಗ್ತಾ ಇದೀಯಾ? ಹಾಗಾದ್ರೆ ಈಗಿನ ಕಾಲದಲ್ಲಿ ಯೇಸು ಸ್ವಾಮಿ ನಿನ್ನ ಪರಲೋಕದಲ್ಲಿ ತಂದೆ ಬಲಪಾಶದಲ್ಲಿ ಇದ್ದಾರೆ, ಆದ್ರೆ ನಿನಗೊಬ್ಬ ಸಹಾಯಕನನ್ನ ದೇವರು ಕೊಟ್ಟಿದ್ದಾನೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ನಿನ್ನ ಸಹಾಯಕನು ದೇವರಾತ್ಮನಿದ್ದಾನೆ. ನೀನು ಏನೆಲ್ಲಾ ಮಾಡ್ತೀಯೋ ಅವಾಗ ಎಲ್ಲವೂ ಆತನ ಅರ್ಥ ಮಾಡ್ಕೊಳ್ತಾನೆ. ನೀನು ಏನೆಲ್ಲ ಕೆಟ್ಟ ಕೆಲಸ ಮಾಡುವಾಗ ಆತನು ವೇದನೆಯಿಂದ ನಿನಗೋಸ್ಕರವಾಗಿ ಗೋಳಾಡ್ತಾನೆ. ಆತನನ್ನ ಯೋಧನೆ ಪಡಿಸೋದಾದ್ರೆ, ಆತನನ್ನ ದುಃಖ ಪಡಿಸೋದಾದ್ರೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿ ನಿನಗೆ ಕ್ಷಮಾಪಣೆ ಇಲ್ಲ ಅಂತ ಬೈಬಲ್ ಹೇಳ್ತದೆ. ಅರ್ಥ ಆಗ್ತಾ ಇದೆಯಾ ನಾನು ಏನ್ ಹೇಳ್ತಾ ಇದ್ದೇನೆ? ಪುನರುತ್ಥಾನದ ಆರಾಧನೆ ನೀನ್ ಸಾಯ್ಬೇಕಂತಲ್ಲ, ನಿನ್ನನ್ನು ಬದುಕಿಸೋದಕ್ಕೆ ಯೇಸು ಸ್ವಾಮಿ ಎದ್ದು ಬಂದಿದ್ದು. ಯೇಸು ಸ್ವಾಮಿ ಎದ್ದು ಬಂದಿದ್ದು ನಿನ್ನನ್ನ ಬದುಕಿಸೋದಕ್ಕಾಗಿ. ಮತ್ತೆ ಮತ್ತೆ ಯಾಕೆ ಪಾಪದ ಕೆಲಸವನ್ನ ಮಾಡ್ತಾ ಇದೀಯಾ? ಯಾಕೆ ಅಂತ ದುರಾಶೆಗೆ ಒಳಗೆ ಪಡ್ತಾ ಇದೀಯಾ? ಯಾಕೆ ದೇವರ ಸನ್ನಿಧಿ ಬಿಟ್ಟು ದೂರ ಆಗ್ತಾ ಇದೀಯಾ? ಯಾಕೆ ನಿನ್ನನ್ನ ಪ್ರೀತಿಸಿ ನಿನಗೋಸ್ಕರ ಜೀವ ಕೊಟ್ಟವನನ್ನ ಮತ್ತೆ ಮತ್ತೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ದುಃಖ ಆಗ್ತಿಲ್ವೇ? ಯೇಸು ನಿನಗೋಸ್ಕರ ಈ ಮರಣ ಹೊಂದಿದ್ದು. ಯೇಸು ನಿನಗಾಗಿ ಮರಣ ಹೊಂದಿದ್ದು. ಯೇಸು ನಿನಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಿದ್ದು. ಮತ್ತೆ ಆತನನ್ನ ಯಾಕೆ ದುಃಖ ಪಡಿಸ್ತಾ ಇದೀಯಾ? ಮತ್ತೆ ಯಾಕೆ ಆತನನ್ನ ನೋವು ಕೊಡ್ತಾ ಇದೀಯ? ನಾವು ಮಾಡಿದ ಕರ್ಮವನ್ನ, ನಾವು ಮಾಡಿದ ಪಾಪವನ್ನ, ಅದರ ಫಲವನ್ನು ಅನುಭವಿಸೋದೇ ದೇವರು ಬಿಡೋದಿಲ್ಲ. ಗಮನ ಕೊಟ್ಟು ಕೇಳ್ರಿ. ಎಲ್ಲರ ತಂಟೆಗೆ ಹೋಗ್ಬಹುದು. ನಾನು ಹೇಳ್ತೇನೆ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಓಕೆ, ಮನುಷ್ಯನು ನಿನಗೆ ವಿರೋಧವಾದ್ರೆ ಮಧ್ಯ ದೇವರ ಒಂದು ಸಮನ ಮಾಡ್ತಾನೆ. ಮಧ್ಯಸ್ಥಿಕೆ ದೇವರು ನಿನಗೆ ಬರ್ತಾನೆ ತಪ್ಪಿಸೋದಕ್ಕೆ. ಆದ್ರೆ ದೇವರೇ ನಿನ್ನ ವಿರೋಧಿ ಆಗ್ಬಿಟ್ರೆ ಯಾರು ನಿನ್ನನ್ನು ನಿನ್ನನ್ನು ಬದುಕಿಸೋರು ಯಾರು? ದೇವರೇ ನಿನ್ನ ವಿರೋಧಿಯಾಗಿ ನಿಂತು ಬಿಟ್ರೆ ನಿನ್ನನ್ನು ಬದುಕಿಸೋರು ಯಾರು? ಹಲ್ಲೆಲೂಯಾ. ಒಂದು ವಿಷಯ ಹೇಳ, ಮಕ್ಕಳು, ಸಣ್ಣ ಮಕ್ಕಳು ಇರ್ತಾರೆ, ಮಕ್ಕಳಿದಾರಲ್ಲ, ನಮಗೆ ಸಣ್ಣ ಮಕ್ಕಳಿದಾರಲ್ಲ, ಸಣ್ಣ ಮಕ್ಕಳು ಅಪ್ಪನಿಗೆ ಅಥವಾ ಅಮ್ಮನಿಗೆ ಕಪಾಳಿಗೆ ಹೊಡಿತಾರ. ಹೊಡೆದಾರ? ಹೆಂಗ್ ಬೇಕಾದಂಗೆ ಹೊಡಿತಾರೆ, ಏನಾರ ಚೆಲ್ ಬಿಡ್ತಾರೆ, ಅಥವಾ ಯಾವ್ದಾದ್ರು ಗಲೀಜ್ ಕೆಲಸ ಮಾಡ್ಬಿಡ್ತಾರೆ, ಏನೋ ಒಂದು ಮಾಡ್ತಾರೆ. ಅವಾಗ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಸಣ್ಣ ಮಗು ನಿನ್ ಕಪಾಳಿಗೆ ಬಡದ್ರೆ, ನಿನ್ನನ್ನು ಕಚ್ಚ ಬಿಟ್ರೆ, ನಿನ್ನನ್ನು ಏನೋ ಒಂದು ಮಾಡಿಬಿಟ್ರೆ, ಒಡೆದ್ ಬಿಟ್ರೆ, ಅಥವಾ ಏನಾದ್ರು ಚರಿಗೆ ತಗೊಂಡು ಒಡೆದ್ ಬಿಟ್ರೆ ಒಡೆದ್ ಬಿಡ್ತೀಯ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಮಕ್ಕಳನ್ನ ಎತ್ತಿ ಮತ್ತೆ ಮುದ್ದಾಡ್ತೀವಿ. ಅವ್ರು ಹೊಡೆದ್ರು ಕೂಡ ಎತ್ತಿ ಮುದ್ದಾಡ್ತೀವಿ. ಅದೇ ಮಗು ಬೆಳೆದು 18-19 ವರ್ಷ ಆದ್ಮೇಲೆ ಅಪ್ಪನಿಗೆ ಅಮ್ಮನಿಗೆ ಹೊಡೆದ್ರೆ, ಅಪ್ಪ ಅಮ್ಮನ ಮೇಲೆ ಕೈ ಮಾಡಿದ್ರೆ ಏನಾಗತ್ತೆ? ನಾನು ಒಂದು ವಿಷಯ ಹೇಳ್ತೇನೆ, ಗಮನ ಕೊಟ್ಟು ಕೇಳು. ನಿನ್ನ ಪ್ರಾರಂಭ ನಂಬಿಕೆಯಲ್ಲಿ ಏಳೋ ಬೀಳು, ಯೇಸು ಸ್ವಾಮಿಗೆ ಬಡಿತಾ ಇದ್ದಿ, ದೇವರು ಎದ್ದು ಮುದ್ದಾಡ್ತಾನೆ. ಬೆಳೆದ ನಿತ್ತು ಕೂಡ ಎಲ್ಲಾ ಸತ್ಯ ಗೊತ್ತು ಮಾಡಿಕೊಂಡು ಕೂಡ ನೀನು ಮತ್ತೆ ತಿರುಗಿ ಬೀಳ್ತಿ ಅಂತಂದ್ರೆ ಯೇಸು ಸುಮ್ಮನೆ ಇರೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊರಿ. ಯೇಸು ಸ್ವಾಮಿ ಸುಮ್ಮನೆ ಇರೋದಿಲ್ಲ. ಸಣ್ಣ ಮಕ್ಕಳು ಎಷ್ಟು ಹೊಡೆದ್ರು ಕೂಡ ಹೆಂಗೆ ಎದ್ದು ಆತನನ್ನ ಎತ್ತಿ ಮುದ್ದಾಡ್ತೀವೋ ಹಾಗೆ ನೀನು ಏನೇ ತಪ್ಪು ಮಾಡಿದ್ರು ದೇವರು ನಿನ್ನ ಮುದ್ದಾಡ್ತಾನೆ. ಆದ್ರೆ ಬೆಳೆದ ನಿತ್ತ ಮೇಲೆ ಸತ್ಯ ಗೊತ್ತಿದೆ ಎಲ್ಲ ತಿಳ್ಕೊಂಡ್ಬಿಟ್ಟು ದೇವರು ಹೇಗಿದ್ದಾನೆ, ಯಾರಾಗಿದ್ದಾನೆ, ನಾನು ಹೆಂಗ್ ಜೀವಿಸ್ಬೇಕಂತ ಗೊತ್ತು ಮಾಡ್ಕೊಂಡು ನಾನು ಅದೇ ಪಾಪಕ್ಕೆ ಹೋಗ್ತೀನಂತಂದ್ರೆ ನೀನ್ ಬಡ್ದಿದ್ದೆಲ್ಲ ಬಡಿಸ್ಕೋತಾನ ಯೇಸು ಸ್ವಾಮಿ? ನೀನ್ ಮಾಡಿದೆಲ್ಲಾ ಸುಮ್ಮನೆ ಸಹಿಸ್ಕೋತಾನ? ಇಲ್ಲ, ಲೆಕ್ಕ ಚುಕ್ತ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಇನ್ನೊಂದು ವಿಷಯ ಹೇಳ, ಪಕ್ಕದ ಮನೆಯವರು ಮಗ ತಂದೆ ತಾಯಿಗೆ ಹೊಡಿತಾ ಇದ್ರೆ ತಂದೆ ತಾಯಿ ಮೇಲೆ ಕೈ ಮಾಡ್ತೀಯ ಅಂತ ಹೇಳಿ ಕೆಲವೊಬ್ರು ಮಾಡ್ತಾರೆ, ಎಚ್ಚರಿಸ್ತಾರೆ, ಇದು ಮಾಡೋದು ಸರಿಯಲ್ಲ ಅಂತ ಹೇಳಿ ಅವ್ರಿಗೆ ಒಂದೆರಡು ಏಟು ಹೊಡಿತಾರೆ. ಯಾರು? ಪಕ್ಕದ ಮನೆಯವರು. ಹೌದಾ?
ಯೇಸು ಸ್ವಾಮಿ ಪದೇ ಪದೇ ಟಾರ್ಚರ್ ಕೊಟ್ರೆ, ಅಪ್ಪಿ ತಪ್ಪಿ ಯಾವ್ದೋ ಒಬ್ಬ ದೇವದೂತ ನಿನ್ ಮೇಲೆ ಸಿಟ್ಟಿಗೆ ಬಂದ್ರೆ ನಿನ್ನ ಗತಿ ಏನಾಗ? ಸ್ವಲ್ಪ ಆಲೋಚನೆ ಮಾಡು. ನಿನ್ನ ಪರಿಸ್ಥಿತಿ ಏನಾಗಬಹುದು? ಯೇಸು ಸ್ವಾಮಿ ನಿನ್ನನ್ನು ಹಿಂಸೆ ಕೊಡೋದಕ್ಕಾಗಿ ಎಲ್ಲ ಎದ್ದಿದ್ದು. ಯೇಸು ಸ್ವಾಮಿ ನಿನಗೆ ಸಂಕಟ ಕೊಡೋದಕ್ಕಾಗಿ ಎಲ್ಲ ಆತನು ಜೀವಿತವಾಗಿ ಎದ್ದಿದ್ದು. ಯೇಸು ಸ್ವಾಮಿ ನಿನ್ನನ್ನ ಕೀಳ ಮಟ್ಟಕ್ಕಾಗಿ ಇಡೋದಕ್ಕಾಗಿ ಎಲ್ಲ ಯೇಸು ಸ್ವಾಮಿ ಎದ್ದು ಬಂದಿದ್ದು. ಯೇಸು ಸ್ವಾಮಿ ಎದ್ದು ಬಂದಿದ್ದು ಯಾಕೆ ಗೊತ್ತಾ? ನೀವು ಕೂಡ ನನ್ನ ಹಾಗೆ ಒಂದು ದಿನ ಎದ್ದು ಬರ್ತೀರಿ. ನನ್ನ ಸಂಗಡ ಪರಲೋಕದಲ್ಲಿ ನೀವು ಕೂಡ ಸಿಂಹಾಸನಗಳ ಮೇಲೆ ಕೂತ್ಕೊಳ್ತೀರಿ. ನೀನು ನನ್ನ ಸ್ವರೂಪವಾಗಿರೋದ್ರಿಂದ ನಿಮ್ಮನ್ನ ನನ್ನ ರೂಪಾಂತರ, ನನ್ನ ಸ್ವರೂಪದಲ್ಲಿ ನಿಮ್ಮನ್ನ ಸಿದ್ಧಪಡಿಸೋದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಪುನರುತ್ಥಾನ ಅಂತಂದ್ರೆ ಏನೋ ಯಾವತ್ತೋ ನಡೆದಿದ್ದು, 2000 ವರ್ಷಗಳ ಹಿಂದೆ ನಡೆದಿರುವಂತ ವಿಷಯ ಇದು. ಹೌದಾ? 2000 ವರ್ಷಗಳ ಆಸ್ಪಾಸ್ ನಡೆದಿರುವಂತ ಕಾರ್ಯ. ಈಗಲೂ ನಾವು ಪುನರುತ್ಥಾನದ ಆರಾಧನೆ ಮಾಡ್ತೀವಿ. ಇದೇ ಸಂಡೇನೇ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಅನ್ನೋದು ಗೊತ್ತಿಲ್ಲ. ಕಳೆದ ಶುಕ್ರವಾರ, ಅದೇ ಶುಕ್ರವಾರ ಗುಡ್ ಫ್ರೈಡೆ ಅನ್ನೋದು ಗೊತ್ತಿಲ್ಲ. ಯಾರೋ ಒಬ್ರು ಮಾಡಿದ್ದಕ್ಕೆ ಅದನ್ನ ಕ್ರಮೇಣವಾಗಿ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ದೇವರನ್ನ ಪ್ರೀತಿಸುವವರು ನಾವು, ದೇವರನ್ನ ಹುಡುಕುವಂತವರ ನೀನಾದ್ರೆ, ನಾನು ಕೆಲ ಸಾಕ್ಷಿಗಳನ್ನ ಹೇಳಿದ್ದೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ನನ್ನ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಮುಖ್ಯ, ಹೌದಲ್ವಾ? ಹಲ್ಲೆಲೂಯಾ. ಎರಡನೇದಾಗಿ ಪುನರುತ್ಥಾನದ ಶರೀರ ಹೇಗಿರ್ತದೆ? ಒಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 24:39. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು. ಎದಕ್ಕಿಲ್ಲ? ಹಲ್ಲೆಲೂಯಾ. ಅವು ಭೂತ ಅಂದ್ರೆ ದೆವ್ವಕ್ಕಿಲ್ಲ ಎಂದು ಹೇಳಿದನು. ಆತನು ತನ್ನ ಕೈಗಳನ್ನ ಕಾಲುಗಳನ್ನ ಅವರಿಗೆ ತೋರಿಸಿದ್ರು. ಇದೀರಾ ಇಲ್ಲೇ? ಯೇಸು ಸ್ವಾಮಿ ಶರೀರ, ಸಿಲುಬೆಗೆ ಹಾಕಲ್ಪಟ್ಟಂತ ಶರೀರ, ಯೇಸು ಸ್ವಾಮಿ ಅದನ್ನೇ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪುನರುತ್ಥಾನ ಆದ ಮೇಲೆ ಶರೀರ ಹೆಂಗಿರ್ತದೆ? ಮಹಿಮೆಯ ಶರೀರ. ನೋಡ್ರಿ, ಒಬ್ಬ ವ್ಯಕ್ತಿಯನ್ನ ನಿನ್ನ ಎಲುಬು ಸಮೇತವಾಗಿ ಕಾಣಿಸ್ಕೋಬೇಕಾದ್ರೂ ಎಲುಬು ಸಮೇತವಾಗಿ ಕಾಣಿಸ್ಕೋತಿ. ಒಬ್ಬ ವ್ಯಕ್ತಿಗೆ ಬರೀ ಸ್ವರ ಕೊಡುವ ರೀತಿಯಲ್ಲಿ ಕಾಣಿಸ್ಬೇಕಾದ್ರೆ ಸ್ವರ ಮಾತ್ರ ಹೊರಟು ಬರ್ತದೆ. ಇನ್ನು ಕೆಲವೊಬ್ಬರಿಗೆ ಜಸ್ಟ್ ರೂಪ ಮಾತ್ರ ಕಾಣ್ತದೆ, ಮುಟ್ಟಕ್ಕಾಗಲ್ಲ. ಮಹಿಮೆಯ ಶರೀರ ಇದು. ಹಲ್ಲೆಲೂಯಾ. ನೀನು ಆಯಾ ಸಮಯಕ್ಕೆ ತಕ್ಕಂತೆ ಬದಲಾಗ್ತದೆ. ಇದು ಮಹಿಮೆಯ ಶರೀರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತು ಎದ್ದು ಬಂದಾಗ ಶಿಷ್ಯರೆಲ್ಲರೂ ಕದ ಹಾಕಿ ಎಲ್ಲರೂ ಭಯದಿಂದ ಕೂತಿದ್ರು. ಯೇಸು ಸ್ವಾಮಿ ಬಾಗಲ ತೆಗಿರಿ ಅಂತ ಹೇಳಿ ಏನಾದ್ರು ಬಾಗಲನ್ನ ತಟ್ಟಿದ್ರು? ಯಾರಾಗಿ ಎದ್ದು ಹೋಗಿ ಬಾಗಲವನ್ನ ತೆಗೆದ್ರು? ಇಲ್ಲ. ಅಂದ್ರೆ ಕಿಟಕಿಗೇನು ಇರ್ಲಿಲ್ವಾ? ಕಿಟಕಿ ಒಳಗೆ ಎದ್ದು ಓಡ್ ಬಂದ್ಬಿಟ್ರು? ಯೇಸು ಸ್ವಾಮಿ ಒಳಗಡೆ ಬಂದಿದ್ದು ಹೇಗೆ? ಇದೇ ಮಹಿಮೆಯ ಶರೀರ. ಗೋಡೆಗಳು ಕೂಡ ಆತನನ್ನ ತಡೆಯೋದಕ್ಕಾಗೋದಿಲ್ಲ. ಯಾವ ಬೆಟ್ಟಗಳು ತಡೆಯೋದಕ್ಕಾಗೋದಿಲ್ಲ. ಯಾವ ಸಮುದ್ರಗಳು ತಡೆಯೋದಕ್ಕಾಗೋದಿಲ್ಲ. ಮಹಿಮೆಯ ಶರೀರವನ್ನ ಯಾರು ಟಚ್ ಮಾಡೋದಕ್ಕಾಗೋದಿಲ್ಲ. ನಿನ್ನ ಒಪ್ಪಿಗೆ ಯಾರಿಗೆ ಕೊಡ್ತೀವಿ ಮಾತ್ರ ಅವರು ಮುಟ್ಟಬಹುದು. ಹಲ್ಲೆಲೂಯಾ. ಒಂದು ವಿಷಯ ಹೇಳ್ತಾರೆ ನೋಡ್ರಿ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ ನೋಡಿ. ಯೇಸು ಸ್ವಾಮಿಯನ್ನ ಮುಟ್ಟಿದ್ರ ಇವರು, ತೋರಿಸಿದ್ರು, ಹೌದಲ್ವಾ? ಒಬ್ಬ ಇದ್ದ, ನಾನು ಮುಟ್ಟೇ ನೋಡ್ತೀನಿ ಅಂತ ಇದ್ದ, ಅವನಿಗೆ ಮಾತ್ರ ಮುಟ್ಸ ಕೊಟ್ಟಿದ್ದು. ಹಲ್ಲೆಲೂಯಾ. ಏನ್ರಿ? ನಾನು ಮುಟ್ಲೇಬೇಕನ್ನವನಿಗೆ ಮುಟ್ಟೋದಕ್ಕೆ ಕೊಟ್ಟಿದ್ದು. ಇವರಿಗೆ ಮುಟ್ರಿ ನೋಡ್ರಿ, ಬಳ್ಳ ಹಾಕಿ ನೋಡ್ರಿ ಅಂತ ಇವ್ರಿಗೆ ಹೇಳಲಿಲ್ಲ. ಒಬ್ಬ ಇದ್ದ, ನಮ್ ದೇಶಕ್ಕೆ ಬಂದ. ಬಳ್ಳಿಟ್ಟು ನೋಡಿದ್ರು, ಕೆಲವೊಬ್ರು ಕೈಗಳನ್ನ ಗುರುತುಗಳನ್ನ ನೋಡಿದ್ರು. ನಾವು ನೋಡದೆ ಏನು ನೋಡ್ಲಿಲ್ಲ. ಕಿವಿಗೆ ಬಂದ ಸುದ್ದಿಯನ್ನ ನಂಬಿದ್ದೀವಿ. ಕಿವಿಗೆ ಬಂದಂತ ಸುದ್ದಿಯನ್ನ ನಂಬಿಬಿಟ್ಟಿದ್ದೀವಿ. ಈಗ ಹೇಳ್ತಾನೆ, ಶಿಷ್ಯರಿಗಿಂತ ಗ್ರೇಟ್ ಯಾರಾದ್ರೂ ಇದ್ರೆ ಹಲ್ಲೆಲೂಯಾ ನಾವೇ. ಯಾಕೆ ಗೊತ್ತಾ? ನಿಮ್ಗೇನು ಗೊತ್ತಿಲ್ಲ. 2000 ವರ್ಷದ ಹಿಂದೆ ನಡೆದ ಘಟನೆ ಈಗ ನಂಬ್ತಾ ಇದ್ದೀವಿ. ಆದ್ರೆ ಭಾಗ್ಯವಂತರು ನೀವು. ಅದಕ್ಕೆ ಯೇಸು ಹೇಳಿದ್ರು, ನೋಡಿ ನಂಬೋದಕ್ಕಿಂತ ನೋಡದೆ ನಂಬುವವರು ಧನ್ಯರು. ಅಲ್ಲಿ ಎಲ್ಲ ಹೇಳಿದ್ದು ನಿನ್ನ ವಿಷಯದಲ್ಲೇ ಮಾತಾಡಿದ್ದು. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಅದು ಮಹಿಮೆಯ ಶರೀರವಾಗಿದೆ. ಫಿಲಿಪ್ಪಿ 3ನೇ ಅಧ್ಯಾಯ 21ನೇ ವಾಕ್ಯ.
ಫಿಲಿಪ್ಪಿ 3:21. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೀನಾವಸ್ಥೆಯಲ್ಲಿದ್ದಂತ ನಮ್ಮ ದೇಹಗಳನ್ನ ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಹಲ್ಲೆಲೂಯ. ಮಹಿಮೆಯ ಶರೀರ ನನ್ನನ್ನ ಆತನ ದೇಹದ ಸ್ವಾರೂಪ್ಯವಾಗಿ ಮಾಡ್ಬೇಕಂತ ಹೇಳಿಯೇ ಆತನು ಪುನರ್ಜೀವವಾಗಿ ಎದ್ದು ಬಂದ. ಆತನು ಜೀವಿಸುವವನಾಗಿದ್ದಾನೆ. ನೀನು ಈಗ ಪಕ್ಕದಲ್ಲಿದ್ದವರಿಗೆ ಹೇಳು, ನೀನು ನಿನ್ನ ಶರೀರ ಇಟ್ಕೋಬೇಡ, ನಿನ್ನ ಶರೀರ ಕ್ರಿಸ್ತನ ಶರೀರವಾಗಿ ಮಾರ್ಪಡಲಿ. ಹೇಳಿದರಲ್ಲಪ್ಪ, ಎಲ್ಲರೂ ನಿಮ್ಮ ಶರೀರವಾಗಿ ಮಾರ್ಪಡಲ್ಲ. ಯಾರೆಲ್ಲ ಈ ಮಾತುಗಳನ್ನು ಹೇಳಿದಾರೋ ಅವರೆಲ್ಲರೂ ಕ್ರಿಸ್ತನ ಶರೀರದಂತೆ ಮಾರ್ಪಡಲ್ಲ. ಹಲ್ಲೆಲೂಯ. ಯೇಸು ಹೇಳ್ತಾ ಇದ್ದಾನೆ, ನಾನು ಬಂದಿದ್ದು ಯಾಕೆ ಗೊತ್ತಾ? ನನ್ನಂತೆ ನಿಮಗೂ ಕೂಡ ರೂಪಾಂತರಪಡಿಸ. ಆತನ ಶರೀರ ಹೇಗೆ ರೂಪಾಂತರವಾಯಿತೋ ಇವತ್ತು ನಾವು ಕೂಡ ರೂಪಾಂತರವಾಗ್ತೇವೆ. ಅದು ಹೇಗೆ? ಅದು ಮಹಿಮೆಯ ಶರೀರವಾಗಿ. ಹೇಗೆ? ಮಹಿಮೆಯ ಶರೀರವಾಗಿ. ಪಕ್ಕದಲ್ಲಿದ್ದರು ಇನ್ನೊಮ್ಮೆ ಹೇಳ್ರಿ, ಒಂದು ದಿನ ಬರುತ್ತೆ ನೀನು ಇದ್ದಂಗಿರಲ್ಲ, ನಿನ್ನ ಶರೀರ ಕ್ರಿಸ್ತನಂತೆ ಮಾರ್ಪಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶರೀರಕ್ಕೆ ಎಲುಬ ಇದೆ, ಮಾಂಸ ಇದೆ. ಈ ಶರೀರ ಮಹಿಮೆಯ ಸ್ವರೂಪದ ಶರೀರ. ಇನ್ನೊಂದು ಹೇಳ್ತದೆ, ರೋಮ 6ನೇ ಅಧ್ಯಾಯ 9ನೇ ವಾಕ್ಯ. ಯಾರಾದ್ರೂ ಓದ್ತೀರಾ? ರೋಮ 6:9. ಬೇಗನೆ ಓದ್ಬೇಕು. ಕ್ರಿಸ್ತನು ಸತ್ತ ಮೇಲೆ ಆ ಜೀವಿತನಾಗಿ ಎದ್ದು ಬಂದನು. ಇನ್ನು ಮುಂದೆ ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ಯೇಸು ಇನ್ನು ಮುಂದೆ ಸಾಯತಕ್ಕವನಲ್ಲ. ನಿನ್ನ ಶರೀರ ರೂಪಾಂತರವಾದ್ರೆ ನೀನು ಕೂಡ ಸಾಯೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಬ್ಬರು ಹೇಳ್ತಾರೆ, ನಾನು ಸತ್ರನೇ ಒಳ್ಳೇದು, ಸತ್ಯ ತಿಳ್ಕೊಂಡು ಸಾಯ್ತೀನಂತೆ. ಅಂದ್ರೆ ನಿನ್ನಷ್ಟು ಮೂರ್ಖ ಯಾರು? ಸತ್ಯ ತಿಳ್ಕೊಂಡು ಸಾಯ್ತಿ ಅಂತೀಯ, ಬದುಕೇನು ಉಪಯೋಗ? ಯೇಸು ನೀನು ಬದುಕಬೇಕಂತ ಹೇಳಿ ಯೇಸು ನಿನಗೋಸ್ಕರ ಜೀವ ಕೊಟ್ಟು ಆತನು ಜೀವಿಸನಾಗಿ ಎದ್ದು ಬಂದದ್ರೆ ನೀನು ಸಾಯ್ಬೇಕಂತ ವಿಚಾರ ಮಾಡ. ಹಲ್ಲೆಲೂಯ, ಹಲ್ಲೆಲೂಯ. ಎಲಿಯ ಹೇಳಿದ್ದ, ನಾನು ಸಾಯ್ಬೇಕು ದೇವರೇ, ನನ್ನನ್ನು ತಗೊಂಡ್ಕೋ ಹೋಗು ಸ್ವಾಮಿ. ನೀನು ಸಾಯೋದಕ್ಕಲ್ಲ, ನಿನ್ನ ಮತ್ತೆ ನಡ್ಸಕ್ ತಗೊಂಡು ಊಟ ಮಾಡೋದು ದೇವ್ರು ತಂದು ಕೊಟ್ಟು. ಹಲ್ಲೆಲೂಯ. ದೇವರು ನಂಬಿದವರು ಸಾಯೋದಕ್ಕಾಗಿ ಅಲ್ಲ, ಅವರು ಸದಾ ಕಾಲ ಜೀವಿಸಬೇಕು ಕರ್ತನ ಜೊತೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಸದಾ ಕಾಲ ಜೀವಿಸಬೇಕು. ಪಕ್ಕದಲ್ಲಿದ್ದವ್ರಿಗೆ ಹೀಗೆ ಹೇಳ್ರಿ, ಸಾಯೋ ಪ್ರಯತ್ನ ಯಾವತ್ತೂ ಮಾಡಬೇಡ. ಸಾಯೋದಕ್ಕೆ ಪ್ರಯತ್ನ ಮಾಡಲೇಬೇಡ. ಜೀವಿಸುವ ದೇವರು ನಿನ್ನೊಂದಿಗಿದ್ದಾನೆ. ಕೆಲವೊಂದು ಚರ್ಚ್ಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿ ಒಂದು ರಟ್ಟಿಂದ ಒಂದು ಕಲ್ಲು ಮಾಡಿ ಸರಿಸ್ಬಿಟ್ಟು ಸಮಾಧಿ ಖಾಲಿ ಅಂತ ತೋರಿಸ್ತಾರೆ. ನೀವ್ ಯಾಕ್ರಿ ತೋರಿಸಲ್ಲ? ಸಮಾಧಿ ಖಾಲಿ ಐತೆ ಅಂತ ಗೊತ್ತೈತಿಲ್ಲ, ನೋಡಿ ನಂಬದೇ ಇರುವವರು ಧನ್ಯರು. ಮತ್ತೇನ ಸಮಾಧಿ ತೋರಿಸೋದು? ಹಲ್ಲೆಲೂಯ. ನೋಡಿ ನಂಬದೇ ಇರುವವರು ಧನ್ಯರು ಅಂತ ಹೇಳ್ತದೆ. ಸಮಾಧಿ ತೋರಿಸಿ ಏನ್ ಫಾಯ್ದೆ? ಆಲ್ರೆಡಿ ಎದ್ದಿದ್ದಾನಂತ ನಂಬಿದ್ದೀನಿ, ಜೀವಿಸುವ ದೇವರನ್ನು ಅನುಭವಿಸ್ತಾ ಇದ್ದೀನಿ. ಈಗ ನಾನು ಸತ್ತವನಲ್ಲ, ಜೀವಿಸುವವನ ಮಗನಾಗಿದ್ದೇನೆ, ಜೀವಿಸುವವನ ಮಗನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು ಸಾಯುವ ಲೆಕ್ಕಕ್ಕೆ ಹೋಗೋದು ಬೇಡ, ಜೀವಿಸುವವರಾಗಿ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅಮರತ್ವವುಳ್ಳಂತ ದೇಹ ಆತನ ದೇಹ, ಅಂದ್ರೆ ಸ್ಥಿರವಾಗಿ ಇರುವಂತ ಶರೀರ. ಹಾಗಾದ್ರೆ ಸ್ವರ್ಗದಲ್ಲಿ ಶರೀರ ಇರ್ತದೇನ್ರಿ? ಹಾ, ಇರ್ತದೆ. ಹೇಳ್ರಿ ಪಕ್ಕ, ಇರ್ತದೆ. ಮತ್ತೆ ಮಣ್ಣಾಗಿದ್ದಿದ್ದು ಕೊಳಿತದೆ, ಅಲ್ಲಿ ಬಂದಿದ್ದು ರೂಪಾಂತರ ಆಗಿರ್ತದೆ. ಹಲ್ಲೆಲೂಯ. ನೀನ್ ಯಾರಂತ ಕಂಡು ಹಿಡಿಬಹುದು? ಅಲ್ಲಿ ನೀನ್ ಯಾರಂತ ಕಂಡು ಹಿಡಿಬಹುದು?
ಇಲ್ಲಿ ಏನೇನ್ ಪಾಪ ಮಾಡಿದೆಯಲ್ಲ ಅಲ್ಲಿ ಪಿಕ್ಚರ್ ಬರ್ತದೆ, ಅದ್ರ ಮಾತಾಡಕ್ಕಾಗಲ್ಲ. ಗಪ್ಚುಪ್, ಯಾಕಂದ್ರೆ ಆರಾಧನೆ ನಡೀತಾ ಇರ್ತದೆ. ಜೀವಿಸುವ ದೇವರನ್ನ ಆರಾಧಿಸುವವರು, ಜೀವಿಸುವ ಕರ್ತನನ್ನ ಆರಾಧಿಸುವವರು. ಇವತ್ತು ಯಾರ್ಯಾರೆಲ್ಲ ಪಾಪ ಮುಚ್ಚಿಟ್ಟಿವಲ್ಲ ಅಲ್ಲಿ ಓಪನ್ ಆಗುತ್ತೆ. ನೀನ್ ಏನೇನು ಮಾಡಿದಿ ಪೂರಾ ಪಿಕ್ಚರ್ ಓಪನ್ ಆಗತ್ತೆ. ನೀನ್ ಇಲ್ಲಿ ಮುಚ್ಚಿಡಬಹುದು, ಸ್ವರ್ಗ ಓಪನ್ ಆಗತ್ತೆ. ದೇವರನ್ನ ಆರಾಧನೆ ಮಾಡ್ತಾನೆ ಇರಬೇಕು. ಆದ್ರೆ ಒಂದು ಸತ್ಯ, ತೊಳೆಯಲ್ಪಟ್ಟವನು ಅವನ ಎಲ್ಲಾ ದೋಷ ಅಪರಾಧಗಳು ಮುಚ್ಚಲ್ಪಡ್ತದೆ. ಯಾರಿಗೂ ದೇವರು ತೋರಿಸೋದಿಲ್ಲ, ಯಾರಿಗೂ ಅದು ಗೋಚರ ಪಡೋದಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾಕೆ ಗೊತ್ತಾ? ದೇವರು ಅಷ್ಟು ಬೆಲೆ ಉಳ್ಳದಾಗಿ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ನಾಲ್ಕನೇದಾಗಿ 1 ಕೊರಿಂಥ 15ನೇ ಅಧ್ಯಾಯದ 44ನೇ ವಾಕ್ಯ. ಪ್ರಾಕೃತಿಯ ದೇಹವಾಗಿ ಬಿತ್ತಲ್ಪಡ್ತದೆ, ಆತ್ಮೀಕ ದೇಹವಾಗಿ ಎದ್ದು ಬರ್ತದೆ. ಸ್ತೋತ್ರ ಬರಲಿಲ್ಲ. ಪ್ರಾಕೃತಿಯವಾಗಿದ್ದ ದೇಹ ಏನು ಉಪಯೋಗಕ್ಕಿಲ್ಲ. ಅದು ಒಂದು ದಿನ ಬಿತ್ತಲ್ಪಡ್ತದೆ, ಮುಚ್ಚಲ್ಪಡ್ತದೆ. ಆದ್ರೆ ಒಂದು ದಿನ ಬರುತ್ತೆ, ನಿನ್ನ ಶರೀರ ಆತ್ಮಿಕವಾಗಿ ಎದ್ದು ಬರ್ತದೆ. ಯಾವಾಗ ಎದ್ದು ಬರ್ತದ ಗೊತ್ತಾ? ಯಾವಾಗ ಎದ್ದು ಬರ್ತದ ಗೊತ್ತಾ? ಈ ರಹಸ್ಯ ಭವನದಲ್ಲಿ ಯೇಸು ಸ್ವಾಮಿ ರೂಪಾಂತರ ಶರೀರದಿಂದ ಹೇಗೆ ಹೋದನೋ ಹಾಗೆ ವಾಪಸ್ ಬರ್ತಾನೆ. ಅವಾಗ ವಾಪಸ್ ಬರುವಾಗ ಎಲ್ಲೆಲ್ಲಿ ಮುಚ್ಚಿಟ್ಟಾರ ನೋಡ್ರಿ, ಮುಚ್ಚಿರಬಹುದು, ಸುಟ್ಟಿರಬಹುದು. ಹಲ್ಲೆಲೂಯ್ಯ. ನಿನ್ನ ಬೂದಿ 7 ಸಮುದ್ರದಲ್ಲಿ ಒಂದೊಂದು ಹಿಡಿ ಚೆಲ್ಲಿ ಬಂದಿರಬಹುದು. ಆದ್ರೆ ಆ ದಿನದಲ್ಲಿ ಟಕ ಟಕ ಟಕನೆ ಒಂದಾಗಿ ಯೇಸು ಸ್ವಾಮಿಯನ್ನು ಎದುರುಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತದೆ. ಯೇಸು ಸ್ವಾಮಿಯನ್ನು ಎದುರುಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತದೆ. ಯಾರು ತಡೆಯೋದಕ್ಕಾಗೋದಿಲ್ಲ. ಆತ್ಮಿಕ ದೇಹವನ್ನ ಒಂದು ವೇಳೆ ನಿನ್ನ ಶರೀರವನ್ನ ಕೊಳ್ತಿರುವಂತ ಶರೀರದ ಮೇಲೆ, ಒಳಗೆ ಮುಚ್ಚಿರುವ ಶರೀರದ ಮೇಲೆ ಕೆಲವೊಬ್ಬರು ಗದ್ದಿಗೆ ಕಟ್ತಾರೆ. ಇದು ಎದ್ದು ಹೋಗಬಾರ್ದು. ಎದಕ್ಕೆ ಕಟ್ತಾರೆ ಗೊತ್ತೇ? ಹಲ್ಲೆಲೂಯ್ಯ. ಭಾರವಾದ ದೊಡ್ಡ ದೊಡ್ಡ ಕಲ್ಲ ಇಟ್ಟು ಕಟ್ತಾರೆ. ಇದು ಎದ್ದು ಬರಬಾರ್ದು, ಇದು ಎದ್ದು ಬರಬಾರ್ದು. ಹಲ್ಲೆಲೂಯ್ಯ. ನೀ ಗದ್ದಿಗೆ ಕಟ್ಕೋ, ಅದ್ರ ಮೇಲೆ ಏನಾರು ಒಂದು ಕಟ್ಕೋ. ದಿನ ಬಂದ್ರೆ ನಿನ್ನ ದೇವರ ಭಕ್ತನಾದ್ರೆ ದೇವರು ಸತಿಯಲ್ಲಿ ನಿನ್ನ ಸಮ್ಮಾನ. ಹಲ್ಲೆಲೂಯ್ಯ. ಪ್ರೀತಿಯ ದೇವ ಜನರೇ, ಕರ್ತನ ಸಮ್ಮುಖದಲ್ಲಿ ನಾವು ರೂಪಾಂತರಗೊಳ್ಳೋದಕ್ಕಾಗಿ ನಾವು ಇದ್ದೇವೆ. ಪಕ್ಕದಲ್ಲಿದ್ದವರಿಗೆ ಹೇಳು, ಒಂದಿನ ಬರ್ತದೆ ಯೇಸುವನ್ನು ಎದುರುಗೊಳ್ತೀಯ. ಈ ಶರೀರ ಇಟ್ಕೊಂಡಲ್ಲ, ರೂಪಾಂತರದ ಶರೀರದಿಂದ. ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಬಂದ್ರಲ್ಲ, ಹೌದಲ್ವಾ? ಮರಣವನ್ನ ಜಯಿಸಿ ಬಂದ್ರು. ಹೇಗೆ ಬಂದ? ಹೇಗೆ ಬಂದ? ಯೇಸು ಸ್ವಾಮಿ ಮರಣವನ್ನ ಹೇಗೆ ಜಯಿಸಿದ? ಎಷ್ಟನಾಗ ನನಗೆ ತಿಳ್ಕೋಬೇಕಂತ ಆಸೆ ಪಡ್ತೇನೆ. ಯೇಸು ಸ್ವಾಮಿ ಹೆಂಗೆ ಎದ್ದು ಬಂದ? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸ್ಕೊ. 23ನೇ ವಾಕ್ಯ ನೋಡ್ರಿ. ಆತನನ್ನು ದೇವರು ಯಾವ ವೇದನೆ, ಮರಣದ ವೇದನೆಯಿಂದ ಬಿಡಿಸಿ ಎಬ್ಬಿಸಿದನು. ಯಾರೆಬ್ಸಿದ್ದು? ಯಾರೆಬ್ಸಿದ್ದು? ತಂದೆಯಾದ ದೇವರು ತನ್ನ ಶಕ್ತಿಯಿಂದ ಯೇಸು ಸ್ವಾಮಿಯನ್ನು ಎಬ್ಬಿಸಿದ. ಸಮಾಧಿಯ ಒಳಗಡೆ ಹೋಗಿದ್ದು ಮೊದಲನೆಯ ಕಾರ್ಯ. ಸತ್ತ ಹೆಣವಾಗಿದ್ದಂತ ಯೇಸು ಅಲ್ಲಿ ಹೇಳ್ತಾನೆ, ಸ್ವತಃ ನನ್ನಿಂದ ನಾನಾಗಿ ನಾನೇ ಸಾಯ್ತಾ ಇದ್ದೀನಿ, ನಾನಾಗಿ ನಾನೇ ಬದುಕಿ ಬರ್ತೇನೆ. ಆ ಶಕ್ತಿ ಯೇಸು ತನ್ನ ತಂದೆಯಿಂದ ಪಡೆದುಕೊಂಡಂತ ಶಕ್ತಿಯ. ಯೇಸು ಸ್ವಾಮಿ ಎದ್ದು ಬಂದಿದ್ದು ತಂದೆಯ ಶಕ್ತಿಯಿಂದ. ಹಾಲೆಲೂಯ್ಯ, ಹಾಲೆಲೂಯ್ಯ. ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನನಗೆ ಅಧಿಕಾರ ಕೊಟ್ಟಿದ್ದಾನಂತ ಹೇಳಿದ ದೇವರು ಸಮಾಧಿಯಲ್ಲಿಯೂ ಕೂಡ ಅಧಿಕಾರ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆತನ ಮಾತಿಗೆ ಸಮುದ್ರನೇ ನಿಲ್ತದೆ. ಆತನ ಮಾತಿಗೆ ಗುಡ್ಡಗಳು, ಕಾಡುಗಳು ಹಾರಾಡ್ತವೆ. ಆತನ ಮಾತಿಗೆ ಗರ್ಭದ ಜಿಂಕೆಗಳು ಈತವೆ.
ಹಾಲೆಲೂಯ್ಯ. ಆತನ ಮಾತಿಗೆ ನಡಿಬಾರ್ದ ಸಂಗತಿಗಳು ಎಲ್ಲವೂ ನಡೆದು ಹೋಗ್ಬಿಡ್ತವೆ. ಆದ್ರೆ ನೀನ ಜ್ಞಾನಿ ಲೆಕ್ಕ ಆ ಶಬ್ದಕ್ಕೆ ಒಂದು ಸಾರಿ ಕಿವಿಗೊಟ್ರೆ ನಿನ್ನ ಜೀವನ ಉದ್ಧಾರ ಆಗ್ಬಿಡುತ್ತೆ. ಹಾಲೆಲೂಯ್ಯ. ಆ ಶಬ್ದವನ್ನ ಕೇಳು. ನಿನಗೋಸ್ಕರ ಜೀವ ಕೊಟ್ಟ ಯೇಸುವಿನ ಬಗ್ಗೆ ಏನು ಮಾತಾಡ್ತಾ ಇದೀಯ? ನಿನಗೋಸ್ಕರ ಜೀವಿತವಾಗಿ ಎದ್ದು ಬಂದಂತ ಯೇಸುವಿನ ಕುರಿತು ಒಂದು ಶಬ್ದವಾದ್ರೂ ಮಾತಾಡಿದೀಯಾ? ಇಲ್ಲ, ಇಲ್ಲ. ಹಾಗಾದ್ರೆ ಇವತ್ತು ಹೇಳ್ತಾನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಯೇಸು ಸ್ವಾಮಿ ಯಾವಾಗ ತಂದೆಯ ಚಿತ್ತವನ್ನ ಮಾಡೋದಕ್ಕೆ ತಂದೆ ಹೇಳಿದ್ದನ್ನೇ ಮಾಡ್ತೇನೆ, ತಂದೆ ಹೇಳಿದ್ದನ್ನೇ ಮಾಡ್ತೇನೆ ತೋರಿಸ್ಕೊಟ್ರಲ್ಲ, ಹಾಗಾದ್ರೆ ತಂದೆ ಹೇಳಿದಂತೆ ಎದ್ದು ಬಂದಿದ್ದಾನೆ. ತಂದೆ ಹೇಳಿದಂತೆ ಎದ್ದು ಬಂದಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೀತಿಯ ದೇವ ಜನರೇ, ಇವತ್ತು ನೀನು ಯಾವ ಕಷ್ಟದಲ್ಲಿ, ಯಾವ ವೇದನೆಯಲ್ಲಿ, ಯಾವ ರೋಗದಲ್ಲಿ, ಯಾವುದು ಅಪಾಯಗಳಲ್ಲಿ, ಸಾಲದಲ್ಲಿ ಅಥವಾ ಎಂತ ಸಂಕಟದಲ್ಲಿ ಸಿಲುಕಿದೆಯೋ ನನಗೆ ಗೊತ್ತಿಲ್ಲ. ನಿನ್ನ ಕುಟುಂಬದ ಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಸಾರಿ ತಂದೆಯ ಚಿತ್ತಕ್ಕೆ ನಿನ್ನ ತಲೆಬಾಗೋದಾದ್ರೆ ನಿನ್ನನ್ನ ಇದ್ದ ಸ್ಥಳದಿಂದಲೇ ದೇವರು ಎಬ್ಬಿಸಿ ನಿನ್ನನ್ನು ದೃಢಪಡಿಸೋದಕ್ಕೆ ಶಕ್ತನಾದವನಾಗಿದ್ದಾನೆ. ಹಾಲೆಲೂಯ್ಯ. ಆತನು ನಿನಗೋಸ್ಕರವಾಗಿ ಹುಡುಕ್ತಾ ಇದ್ದಾನೆ. ಒಂದೇ ಒಂದು ಸಾರಿ ಆತನ ಶಕ್ತಿ ಬೇಕಂತ ಕೇಳು. ಆತನು ಪರಲೋಕದಿಂದ ತನ್ನ ಬಲವನ್ನ ನಿನ್ನ ಮೇಲೆ ಸುರಿಸಲಿಕ್ಕೆ ಶಕ್ತ. ಹಾಲೆಲೂಯ್ಯ, ಹಾಲೆಲೂಯ್ಯ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ಯಾರಿಗೋ ಸಹಾಯಕ್ಕೆ ಹೋಗ್ತೀವಿ. ಆದ್ರೆ ಒಂದೇ ಒಂದು ಸಾರಿ ಅಪ್ಪ ಅಂತ ನೀನು ಕೂಗಿದ್ರೆ ಪರಲೋಕ ನಿನ್ನ ಸಹಾಯಕ್ಕಾಗಿ ನಿಂತ್ಕೊಳ್ತಾರೆ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಕೇಳ್ತಿದ್ದೀರಾ? ಪರಲೋಕ ನಿನ್ನ ಸಹಾಯಕ್ಕೆ. ಪಕ್ಕದಲ್ಲಿರೋ ತಂದೆಯ ಸ್ವರ ಕೇಳು. ಎಲ್ಲಿ ಬಿದ್ರು ಅಲ್ಲಿಂದ ಎದ್ದು ಬರ್ತೀಯ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸು ಸ್ವಾಮಿಗೆ ಭದ್ರ ಮಾಡಿದ್ದು ಸಾಧಾರಣ ಭದ್ರತೆ ಅಲ್ಲ. ಅನೇಕ ಸೈನಿಕರಿಗೆ ರಾಜ ಹೇಳ್ತಾನೆ, ಪಿಲಾತನ ಹೇಳ್ತಾನೆ, ನಿನಗೆ ಮನಸ್ಸಿಗೆ ಬಂದಂಗ ಭದ್ರತೆ ಕೊಡ್ ಹೋಗ್ರಿ. ಅವತ್ತು ಶುಕ್ರವಾರ ಓದಿದೀವಿ ನಾವು. ಮನಸ್ಸಿಗೆ ಬಂದ ಹಾಗೆ ಭದ್ರತೆಯನ್ನ ಕೊಡ್ರಿ. ಎಕ್ಸ್ಟ್ರಾ ಫೋರ್ಸ್ ಅನ್ನ ತಂದು ಭದ್ರಪಡಿಸಿದ್ರು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಆ ಸಮಯ ಬಂದಾಗ ಕಲ್ಲು ಹೆಂಗ ಸರಿತಂತಂದ್ರೆ ಅಲ್ಲಿ ಇದ್ದವರು ಸತ್ತು ಹೋದವರ ಹಾಗೆ ಬಿದ್ದಂತೆ. ಇವತ್ತು ಹೇಳ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಜೀವಿಸೋದಕ್ಕೆ, ಜೀವಿಸಬಾರದು ಅಂತೇಳಿ ಮುಚ್ಚಿರೋದಕ್ಕೆ ಯಾವ ಶಕ್ತಿ ನಿನ್ನನ್ನ ತಡೆದು ನಿಂತಿದೆಯೋ ಅದರ ಬಾಗಿಲನ್ನ ತೆರೆಯೋದಕ್ಕೆ ನನ್ನ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ನೀನ್ ಚಿಂತೆ ಮಾಡಬೇಡ. ಒಂದೇ ಒಂದು ದೇವರ ಮುಂದೆ ಮೊಣಕಾಲು ಹಾಕು. ದೇವರ ಮುಂದೆ ಮೊಣಕಾಲು ಹಾಕು. ಯಾರನ್ನ ನೋಡ್ಬೇಡ, ದೇವರನ್ನ ದೃಷ್ಟಿಸಿ ನೋಡು. ದೇವರನ್ನ ದೃಷ್ಟಿಸಿ ನೋಡು. 12 ಮಂದಿ ಶಿಷ್ಯರು, ಅದರಲ್ಲಿ ಒಬ್ಬ ಸತ್ತ ಬಿಡ್ರಿ ಹೋಗ್ಲಿ. 11 ಮಂದಿ ಶಿಷ್ಯರು ಒಂದೇ ಸ್ಥಳದಲ್ಲಿ ಕೂತಿದ್ದಾರೆ. 3ನೇ ದಿನದಲ್ಲಿ ಎದ್ದು ಬರ್ತಾನನ್ನುವಂತ ಮಾತು ಶಿಷ್ಯರು ಮರ್ತಿದ್ದಾರೆ, ಸ್ತ್ರೀಯರು ಮರ್ತಿದ್ದಾರೆ. ರಹಸ್ಯ ಹೇಳ್ತೇನೆ, ತಿಳ್ಕೊಳ್ಳಿ. ಆದ್ರೆ ಶಿಷ್ಯರು ಮರೆತು ಅಲ್ಲೇ ಕೂತಿದ್ದಾರೆ. ಸ್ತ್ರೀಯರು ಯೇಸು ಸ್ವಾಮಿಯ ಸಮಾಧಿಯನ್ನು ನೋಡೋದಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಯೇಸುವನ್ನ ನೋಡ್ಬೇಕಂತ ಬರ್ತಾ ಇದ್ದಾರೆ. ಇವತ್ತು ಯಾರಾದ್ರೂ ಇಲ್ಲಿ ಯೇಸುವನ್ನ ನೋಡ್ಬೇಕಂತ ಬಂದಿದ್ದೇ ಆದ್ರೆ ಆ ಪುನರುತ್ಥಾನದ ಶಕ್ತಿಯು ನಿನ್ನನ್ನ ಮಾತನಾಡಿ ನಿಲ್ಲಿಸುವಂತೆ ನಿಲ್ಲಿಸ್ತದೆ. ಹಲ್ಲೆಲೂಯಾ. ಬರೇ ಯೇಸು ಸ್ವಾಮಿಯನ್ನ ನೋಡಬೇಕಂತ ಬಂದವನ ಜೀವಿತ ಆಶೀರ್ವದಿಸಲ್ಪಡ್ತದೆ. ಮೊದಲನೇದಾಗಿ ಭೇಟಿಯಾಗಿದ್ದು ಶಿಷ್ಯರಿಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಭೇಟಿಯಾಗಿದ್ದು ಸ್ತ್ರೀಯರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ದಾರಿಯಲ್ಲಿರುವಾಗಲೇ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ, ಮುಟ್ಟೋದಕ್ಕೆ ಹೋಗ್ತಾರೆ. ಮುಟ್ಟಬೇಡ, ಇನ್ನು ನಾನು ತಂದೆ ಕಡೆಗೆ ಹೋದವನಲ್ಲ ಅಂತ ಮಾತಾಡ್ತಾರೆ. ಮೊದಲನೇದಾಗಿ ನೋಡಿದ್ದೆ ಸ್ತ್ರೀಯರು. ಪುನರುತ್ಥಾನದ ಶಕ್ತಿಯನ್ನ ನೋಡಿದ್ದು ಸ್ತ್ರೀಯರು. ಅದಕ್ಕೆ ಯಾವಾಗಲೂ ಸ್ತ್ರೀ ಶಕ್ತಿ ದೊಡ್ಡದಿರ್ತದೆ. ಹಲ್ಲೆಲೂಯಾ. ಏನಿರ್ತದ್ರಿ? ಸ್ತ್ರೀ ಪವರ್ ಜಾಸ್ತಿ ಇರ್ತದೆ. ಎಲ್ಲಿ ಯಾವ ಪ್ರಾಂತಕ್ಕೆ ಹೋದ್ರೂ ಸ್ತ್ರೀಯರಿಗೆ ಹೆಚ್ಚು ಆದ್ಯತೆ. ಸಮಾಧಿಯಲ್ಲಿ ಫಸ್ಟ್ ಹೋಗಿದ್ದೆ ಸ್ತ್ರೀಯರು. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಕ್ಕೆ, ನೀವು ಬೇರೆ ತಿಳ್ಕೊಬೇಡ್ರಿ, ಯೇಸು ಸ್ವಾಮಿ ನೋಡಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರಿಗೆ ಸುವಾರ್ತೆ ಸಾರಿದ್ದೇ ಸ್ತ್ರೀಯರು.
ಸಮಾಧಿ ಖಾಲಿಯಾಗಿದೆ, ನಡ್ರಿ ಹೋಗೋಣ ಅಂತ ಹೇಳಿ. ಹಾಗಾದ್ರೆ ಸ್ತ್ರೀಯರೇ, ಸುವಾರ್ತೆ ಸಾರೋದಕ್ಕಾಗಿ ದೇವರು ನಿಮ್ಮನ್ನ ಎಬ್ಬಸಲಿಕ್ಕಿದ್ದಾನೆ. ಪುನರುತ್ಥಾನದ ಶಕ್ತಿಯಿಂದ ಮತ್ತೆ ಎದ್ದೇಳೋದಾದ್ರೆ ಅನೇಕ ಶಿಷ್ಯರನ್ನ ಸಭೆಯ ಒಳಗಡೆ ಕರ್ಕೊಂಡು ಬರಬಹುದು. ಅರ್ಥ ಆಗ್ತಾ ಇದೆಯಾ? ಅನೇಕ ಶಿಷ್ಯರನ್ನ ಒಳಗಡೆ ತಂದಿಡಬಹುದು. ಆದ್ರೆ ಸುವಾರ್ತೆ ಸಾರುವ ಒಂದು ಸಂತತಿ ದೇವರಿಗೆ ಬೇಕಾಗಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಉಜ್ಜೀವನ ಕಾಲದಲ್ಲಿಯೇ ಪುನರುತ್ಥಾನದ ಕಾಲದಲ್ಲಿಯೇ ಸ್ತ್ರೀಯರು ಯೇಸುವನ್ನ ನೋಡಿದ್ದಾರೆ. ಅಂತ್ಯ ಕಾಲದಲ್ಲಿ ಯಾಕೆ ಸ್ತ್ರೀಯರೇ ಒಂದು ದೊಡ್ಡ ಸಮೂಹವಾಗಿ ಮಾರ್ಪಡಬಾರದು? ಸ್ತ್ರೀಯರ ಬಾಯಲ್ಲಿ ಆಮೇಲೆ ಬಂದಿಲ್ಲ ಅಂತಂದ್ರೆ ಪುರುಷರ ಸಂಖ್ಯೆ ಯಾಕೆ ದೊಡ್ಡದಾಗಿ ಮಾರ್ಪಡಬಾರದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಕರ್ತನೊಟ್ಟಿಗೆ ನಾವು ಜೀವಿಸ್ತೇವೆ. ಓಕೆ, ದೇವರಿಗೆ ಸ್ತೋತ್ರ. ಎರಡನೇ ಒಂದು ತಂದೆ ಶಕ್ತಿ, ಮತ್ತೆ ಇನ್ನೊಂದು ಶಕ್ತಿ ಇದೆ. ಅದು ಯಾವುದು? ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಾಕ್ಯ. ಬೇರೆ ಯಾರ ಶಕ್ತಿ ಅಲ್ಲ. ಯೇಸು ಹೇಳಿದ್ನಲ್ಲ, ಸ್ವತಃ ನಾನಾಗೆ ಸಾಯ್ತೀನಿ, ನಾನಾಗೆ ಬದುಕು ಬರ್ತೇನೆ. ಹಲ್ಲೆಲೂಯಾ. ತನ್ನ ಸ್ವಶಕ್ತಿಯಿಂದ ಆತನು ಸಮಾಧಿಯಿಂದ ಹೊರಗಡೆ ಬಂದನು. ತನ್ನ ಸ್ವಂತ ಶಕ್ತಿಯಿಂದ ಸಮಾಧಿಯಿಂದ ಹೊರಗಡೆ ಬಂದನು. ಯೂದ ಪತ್ರಿಕೆ ಯೋಹಾನ 10:18 ನೋಡ್ರಿ. ಯೋಹಾನ 10:18. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು? ಯೇಸು ಹೇಳಿದ್ರು, ನನ್ನ ಪ್ರಾಣ ನನ್ನಿಂದ ಯಾರಿಂದ ತೆಗೆಯಕ್ಕಾಗಲ್ಲ. ಈ ಮನುಷ್ಯರು, ಈ ಲೋಕದಲ್ಲಿರುವಂತ ಎಂತ ರಾಜ ಇರ್ಲಿ, ಪಿಲಾತ್ ಇರ್ಲಿ, ಹಲ್ಲೆಲೂಯಾ, ಅಥವಾ ಇನ್ನೊಬ್ಬ ರಾಜ ಯಾವನವನು, ಹೆರೋದನಿರ್ಲಿ, ನನ್ನಿಂದ ಪ್ರಾಣ ತೆಗೆಯಕ್ಕಾಗಲ್ಲ. ನನಗಾದ್ರೆ ದೇವರ ಹೇಳಿದಾನೆ, ನನ್ನ ತಂದೆ ಹೇಳಿದಾರೆ ನೀನು ಸಾಯ್ಬೇಕಂತ ಹೇಳಿ, ಅದಕ್ಕೋಸ್ಕರ ನಾನೇ ಸಾಯ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನನ್ನ ಪ್ರಾಣ ನನ್ನಿಂದ ಯಾರು ತೆಗೆಯಕ್ಕಾಗೋದಿಲ್ಲ. ಪಕ್ಕದಲ್ಲಿದ್ದವರಿಗೆ ಹೇಳು, ನನ್ನ ಯೇಸುವಿನ ಪ್ರಾಣ ಯಾರು ತೆಗೆಯಕ್ಕಾಗಲಿಲ್ಲ. ನಾನು ಯೇಸುವನ್ನು ನಂಬಿದ್ದೇನೆ, ನಿಜವಾಗಿ ನಂಬಿದ್ದೇನೆ. ನನ್ನ ಪ್ರಾಣನು ಯಾರು ತೆಗೆಯಕ್ಕಾಗಲ್ಲ. ಹೋಯ್ತಂದ್ರೆ ನಂಬಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಕೊಡುತ್ತೇನೆ, ಅದನ್ನ ಮತ್ತೆ ನನ್ನಷ್ಟಕ್ಕೆ ನಾನೇ ಹಿಂತಿರುಗಿ ಪಡ್ಕೊಳ್ತೇನೆ. ಹೌದಲ್ವಾ? ನಾನೇ ಕೊಟ್ಟೆ, ನಾನೇ ಅದನ್ನು ವಾಪಸ್ ತಗೋತೀನಿ. ಎರಡನೆಯ ಒಂದು ಶಕ್ತಿ, ಯೇಸುವಿನ ಶಕ್ತಿಯಿಂದ ಆತನ ಎದ್ದು ಬಂದಾನೆ. ಹಲ್ಲೆಲೂಯಾ. ಇದಕ್ಕೆ ತಂದು ನಾನು ಏನೋ ಒಂದು ಹೇಳಲಿಕ್ಕಿದ್ದೇನೆ. ಅದಕ್ಕೆ ಈ 3 ಶಕ್ತಿಗಳನ್ನು ಹೆಂಗ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಹಲ್ಲೆಲೂಯಾ, ಬೇರೆ ಬೇರೆ ಅಂತ ತೋರಿಸ್ತಾ ಇದ್ದೀನಿ. ಇವು 3 ಕೂಡಿ ಒಂದೇ. ಹಲ್ಲೆಲೂಯಾ. ಮೂರನೇದಾಗಿ 1ನೇ ಪೇತ್ರ 3ನೇ ಅಧ್ಯಾಯದ 18ನೇ ವಾಕ್ಯವನ್ನ ಓದೋಣ. 1ನೇ ಪೇತ್ರ 3:18. ಇದನ್ನ ಓದಿ ಮುಕ್ತಾಯ ಮಾಡೋಣ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ. ಅನೀತಿವಂತರು ಯಾರು? ಪಕ್ಕದಲ್ಲಿದ್ದವ್ರಿಗೆ ಹೇಳು. ಯಾಕೆ ಪದೇ ಪದೇ ಹೇಳಿಸ್ತೀನಿ ಅಂದ್ರೆ ಸ್ವಲ್ಪ ನನಗೆ ಗೊತ್ತಾಗ್ಬೇಕಂತ ಹೇಳಿ. ಓಕೆ, ನೀತಿವಂತನು ನನ್ನ ಯೇಸು, ಅನೀತಿವಂತನು ನಾನು. ಅರ್ಥ ಆಯ್ತಲ್ಲ ಈಗ? ಓಕೆ, ಈಗ ಓದೋಣ. ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸೋದಕ್ಕೆ ಒಂದೇ ಸಾರಿ ಪ್ರಾಣ ಕೊಟ್ಟು ಆ ಪಾಪ ನಿವಾರಣೆಗಾಗಿ ಬಾಧೆಪಟ್ಟು ಸತ್ತನು. ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧವಾಗಿ ಶರೀರ ಸಂಬಂಧವಾಗಿ ಆತನು ಸತ್ತನು, ಆತ್ಮ ಸಂಬಂಧವಾಗಿ ಎದ್ದು ಬಂದನು. ಹಾಗಾದ್ರೆ ಪವಿತ್ರಾತ್ಮನು ಯಾರಲ್ಲಿದ್ದಾನೆ? ಪವಿತ್ರಾತ್ಮನು ಯಾರಲ್ಲಿದ್ದಾನೆ? ಇದಾನ? ಯಾರಲ್ಲಿ ಪವಿತ್ರಾತ್ಮನಿದಾನೋ ಅವರು ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ.
ಉಳುಕಿದವ್ರ ಬಾಯಾಗ ಇಲ್ಲ, ಹೃದಯದಾಗೂ ಇಲ್ಲ, ಪವಿತ್ರಾತ್ಮ ಉಳುಕಿದವ್ರಿಗೆ ಇಲ್ಲ ಅಂತ ಅನಿಸ್ತದೆ. ಇನ್ನೊಂದ್ ಸಾರಿ ಮತ್ತೊಂದು ಚಾನ್ಸ್ ಕೊಡೋಣ. ಯಾರ ಒಳಗಡೆ ಪವಿತ್ರಾತ್ಮನಿದಾನೋ ಅವರು ದೇವರಿಗೆ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ತಾರೆ. ಹಾಲೆಲೂಯ, ಹಾಲೆಲೂಯ. ಸರಿ, ನಾನು 3 ವಿಷಯ ಹೇಳಿದ್ದೆ. ಒಂದು ತಂದೆ ಶಕ್ತಿ, ಒಂದು ಯೇಸುವಿನ ಶಕ್ತಿ, ಮೂರನೇದು ಆತ್ಮನ ಶಕ್ತಿ. ತಂದೆ, ಮಗ, ಪರಿಶುದ್ಧಾತ್ಮನ ವಿಷಯದಲ್ಲಿ ನಾನು ಮಾತಾಡಿದೆ. ಇವರು 3 ದೇವರ ಇಲ್ಲ, ತ್ರಿಏಕ ದೇವರು. ಅದರ ಅರ್ಥ ಯೇಸು ಸ್ವಾಮಿ ಪೂರ್ಣ ತಂದೆ, ಮಗ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನು ಒಬ್ಬನೇಯಾಗಿ ಆತನು ಎದ್ದು ಬಂದನು. ಹಾಲೆಲೂಯ್ಯ. ಒಬ್ಬನೇ ಆತನು ಹೊರಗಡೆ ಬಂದನು, ಯಾರು ಆತನನ್ನು ಹೊರಗಡೆ ತರಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾನೆ, ಸ್ವತಃ ಆತನೇ ತನ್ನನ್ನು ತಾನು ಪ್ರಾಣ ಕೊಡ್ತಾ ಇದ್ದಾನೆ, ತನ್ನನ್ನು ತಾನು ಪ್ರಾಣವನ್ನು ವಾಪಸ್ ಪಡ್ಕೊಳ್ತಾ ಇದ್ದಾನೆ. ಹಾಲೆಲೂಯ್ಯ. ಸರಿ, ಈಗ ನಾನು ಆಗಲೇ ಹೇಳಿದ್ದೆ ಆತ್ಮ ನಮ್ಮಲ್ಲಿ ಇದ್ದಾನ ಅಂತ ಹೇಳಿ. ತಂದೆ ಯಾರಲ್ಲಿದ್ದಾನೆ? ತಂದೆ ಯಾರಲ್ಲಿದ್ದಾನೆ? ತಂದೆ ಯಾರಲ್ಲಿದ್ದಾರೋ ಅವ್ರಿಗೆ ದೇವರಿಗೆ ಒಂದು ಸ್ತೋತ್ರ ಮಾಡಿ. ಯೇಸು ಯಾರಲ್ಲಿದ್ದಾರೋ ಅವ್ರಿಗೆ ದೇವರಿಗೆ ಒಂದು ಸ್ತೋತ್ರ ಮಾಡಿ. ಪವಿತ್ರಾತ್ಮನ ಯಾರಲ್ಲಿದ್ದಾರೋ ಅವ್ರಿಗೆ ಸ್ತೋತ್ರ. ಅದ್ರ ಅರ್ಥ ಏನ್ ಗೊತ್ತಾ? ಆತ್ಮನು ಯಾರಲ್ಲಿದ್ದಾನೋ ಅವನಲ್ಲಿ ತಂದೆ, ಮಗ, ಪವಿತ್ರಾತ್ಮನು 3 ಶಕ್ತಿಯು ನಿನ್ನ ಒಳಗಡೆ ಕೆಲಸ ಮಾಡ್ತಾರೆ. ಹಾಲೆಲೂಯ್ಯ. ಅದಕ್ಕೆ ಯೇಸು ಹೇಳ್ತಾರೆ, ತಂದೆಗೆ ಬಿಟ್ಟು ನಾನಿಲ್ಲ, ನನಗ್ ಬಿಟ್ಟು ತಂದೆ ಇಲ್ಲ. ಆತನು ನನಗ್ ತಿಳಿಲಾರ್ದು ಏನು ಮಾಡೋದಿಲ್ಲ, ನನಗ್ ತಿಳಿಲಾರ್ದ ನಾನು ಏನು ಮಾಡೋದಿಲ್ಲ. ಎಲ್ಲ ಗೋಚರವಾಗಿರುವಂತಂತೆ ಈ ಸೃಷ್ಟಿ ನಾನಿಲ್ಲದೆ ಉಂಟಾಗಿಲ್ಲ ಅಂತ ಯೇಸು ಹೇಳ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ಪುನರುತ್ಥಾನದ ಸಮಯದಲ್ಲಿ ತನ್ನ ಶಕ್ತಿಯನ್ನು ತೋರಿಸೋದು ಎದರಿಂದ ಅಂತಂದ್ರೆ, ತನ್ನ ಪುನರುತ್ಥಾನದ ಶಕ್ತಿ ತೋರಿಸಿದ್ದು ಎದರಿಂದ ಅಂತಂದ್ರೆ ತನ್ನ ಸ್ವಬಲದಿಂದ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದ್ರೆ ಸಮಾಧಿಯಾದವನೇ ನಿನ್ನ ಒಳಗಡೆ ತಂದೆ, ಮಗ, ಪರಿಶುದ್ಧಾತ್ಮನು ಇದ್ದಾನೆ. ನಿನ್ನ ಹೃದಯದ ಕಠಿಣತನೆಯನ್ನ ಅದನ್ನ ಬಾಗಿಲನ್ನು ಇವತ್ತು ತೆರೆದ್ರೆ ಅಲ್ಲಿ ದೂತರು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೂತರು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಒಪ್ಪಿಸಿ ಕೊಡ್ತೀಯ? ನಿನ್ ಜೀವಿತ ಸಮರ್ಪಣೆ ಮಾಡ್ತೀಯ? ಓಕೆ, ಎದ್ದು ನಿಂತ್ಕೊಳ್ಳೋಣ ಕರ್ತನ ಸಮ್ಮುಖದಲ್ಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ವಂದನೆ ಪವಿತ್ರ. ಸಮರ್ಪಣೆ ಮಾಡೋಣ. ಜೀವದಿಂದ ಎತ್ತವನೇ ನಿನ್ನನ್ನಾರಾಧನೆ ಮಾಡು. ಎಲ್ಲರೂ ಸೇರಿ ಜೀವದ ಅಧಿಪತಿಯೇ ನಿನ್ನನ್ನಾರಾಧನೆ ಜೀವದಿಂದ ಎತ್ತವನೇ ನಿನ್ನನ್ನಾರಾಧನೆ ಮಾಡು. ಪೂರ್ಣ ಹೃದಯದಿ ಜೀವದ ಅಧಿಪತಿಯೇ ನಿನ್ನನ್ನಾರಾಧನೆ ಕರಗಳನ್ನೆತ್ತಿ ಹೇಳಿದ್ರೆ ಹಲ್ಲೆಲೂಯಾ ಹೋಸನಾ. ನಾನು ಹೇಳಿದೆ ಪರಲೋಕದ ಕಡೆ ಕರಗಳನ್ನೆತ್ತಲು ಅಂತ ಎಂಬುದಾಗಿ. ಎಲ್ಲರೂ ಸೇರಿ ಹೇಳಿದ್ರೆ ಹಲ್ಲೆಲೂಯಾ ಹೋಸನಾ. ಹಲ್ಲೆಲೂಯಾ ಹೋಸನಾ. ಆತನು ಬಂದಿದ್ದು ನಿನ್ನನ್ನ ಬದುಕಿಸೋದಕ್ಕಾಗಿ, ನಿನ್ನ ಜೀವಿತವನ್ನ ಸಮಾಧಾನವಾಗಿ ಇಡೋದಕ್ಕಾಗಿ. ಆತನು ನಿನ್ನ ಜೊತೆ ಊಟ ಮಾಡೋದಕ್ಕಾಗಿ. ಆತನು ನಿನ್ನನ್ನ ತಂದೆ ಬಲಪಾಶದಲ್ಲಿ ಕೂರಿಸೋದಕ್ಕಾಗಿ ಆತನು ಜೀವಿತನಾಗಿ. ಸಮಾಧಿಯಾದವನು ಹಿಡಿಯಲಿಲ್ಲ. ಈ ಲೋಕದ ಯಾವ ಶಕ್ತಿ ಕೂಡ ನಿನಗೆ ಹಿಡಿಯೋದಕ್ಕಾಗೋದಿಲ್ಲ. ಆ ಜೀವಿಸುವ ದೇವರನ್ನ ಹಿಂಬಾಲಿಸು.
ಆ ದೇವರನ್ನ ಗಟ್ಟಿಯಾಗಿ ಅಪ್ಪಿಕೋ. ಯಾವ ಮರಣ ಕೂಡ ನಿನ್ನ ಮೇಲೆ ಅಧಿಕಾರ ಮಾಡೋದಿಲ್ಲ, ಯಾವ ಶಕ್ತಿ ನಿನ್ನ ಮೇಲೆ ಅಧಿಕಾರ ಮಾಡೋದಿಲ್ಲ, ಯಾವ ದೆವ್ವ ಪಿಶಾಚಿಗಳು ನಿನ್ನ ಮೇಲೆ ಅಧಿಕಾರ ಮಾಡೋದಿಲ್ಲ, ಯಾವ ಮಾಟ ಮಂತ್ರದ ಶಕ್ತಿ ಅಧಿಕಾರ ಮಾಡೋದಿಲ್ಲ. ಯಾಕಂತಂದ್ರೆ ನನ್ನ ಯೇಸು ಎಲ್ಲವನ್ನ ಜಯಿಸಿ ಬಂದವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪ್ರತಿ ಒಬ್ಬೊಬ್ಬರನ್ನ ನೀನು ಮುಟ್ಟಿರೋದಕ್ಕಾಗಿ ಪವಿತ್ರಾತ್ಮನೆ ನೀನು ಕಾರ್ಯ ಮಾಡಿ, ನಿನ್ನ ಬಲದಿಂದ ತುಂಬಿಸಿ ಎಲ್ಲ ಮಹಿಮೆ ನಿಂತು ಒಪ್ಪಿಸ್ತಾನೆ. ಯೇಸು ಕರ್ತನ ನಾಮದಲ್ಲಿ ತಂದೆಯಾದ